ಭವ ಶಂಕರ ದೇಶಿಕ ಮೇ ಶರಣಂ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 8. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು. ತಿಳಿದು ಮೊದಲು ತತ್ವಕುಳವೆಲ್ಲವನೋ ನೇತಿಗಳೆದು ಅನಾತ್ಮಕವೆಂದು ಬಳಿಕವನೊಳಗ ಅಧಿಕರಣವೆನಿಪ ನಿರ್ವಿಕಾರ ಸಂವಿದುಳಿಮೆ ತಾವೆಂಬ ವಿವೇಕವ ಬಳಿವಿಡಿಯದೆ. ಇಲ್ಲಿವರೆಗೂ ನೋಡಿದ್ದೇವೆ. ಇವತ್ತಿದು ಜಾಗರಣದೊಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಆಗೋ ಹೋಗಿನೊಳಗಲ್ಲದ ಅನುಪಮಾನಂದ ಸುಧಾಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ. ಬಹಳ ಅತ್ಯಂತ ಶ್ರೇಷ್ಠವಾದ ಪ್ರಕ್ರಿಯೆ. ಇದಕ್ಕೆ ನೀನು ಯಾವ ರೀತಿನಾದ್ರೂ ಇರೋ, ಹೇಗಾದ್ರೂ ಇರೋ, ಇದಕ್ಕೇನೂ ನಿಯಮಗಳಿಲ್ಲ. ಈ ಅಸಾಧಾರಣ ಪ್ರಕ್ರಿಯೆ ಅಂತಾರೆ ಇದನ್ನ. ಶಂಕರಾಚಾರ್ಯರಿಗೆ ಇದು ಬಹಳ ಇದರಲ್ಲಿ ಮತ್ತೆ ಮುಂಡಕ ಉಪನಿಷತ್ತು ಬರೀ 3 ಅವಸ್ಥೆಗಳನ್ನೇ, 3 ಅವಸ್ಥೆಯನ್ನ ಇವ್ರದ್ದು ಇದೆಯಲ್ಲ, ಅಷ್ಟಾವಕ್ರ ಮಹಾಮುನಿಗಳು, ಜನಕ ಮಹಾರಾಜಂದು, ಎಲ್ಲರನ್ನು ಈ 3 ಅವಸ್ಥೆಗಳ ಬಗ್ಗೆನೆ ಉಪನಿಷತ್ತುಗಳಲ್ಲೂ ಈ 3 ಅವಸ್ಥೆಗಳು. ಯಾಕೆಂದ್ರೆ ಬಹಳ ಸುಲಭವಾದ ಪ್ರಕ್ರಿಯೆ. ಬಹಳ ಎಂತವರಾದ್ರೂ ಹೇಗಾದ್ರೂ ಇದಕ್ಕೇನು ಅಂತ ಅಂತಃಕರಣ ಪರಿಶುದ್ಧತೆ ಏನು ಎಲ್ಲಾ ನಿಯಮಗಳನ್ನೆಲ್ಲ ಸಾಧಕರಿಗೆ ಎಲ್ಲ ಹೇಳ್ತಾರಲ್ಲ, ಅದೇನು ಬೇಡ ಅಂತಾರೆ ಶಂಕರಾಚಾರ್ಯರು. ಈ 3 ಅವಸ್ಥೆಗಳನ್ನ ನೋಡೋದನ್ನ ನಿಮ್ಗೆ ಬಂತು ಅಂದ್ರೆ ಸಾಕು, ಆತ್ಮಜ್ಞಾನ. ಆತ್ಮಜ್ಞಾನ ಬಹಳ ಸುಲಭ, ಬಹಳ ಕಷ್ಟ ನಾನೇ ಮಾಡ್ಕೊಂಡಿದೀನಿ, ನಾನೇ ಆ ವಸ್ತು ಇದೀನಿ, ನನ್ನ ಆಧಾರದಲ್ಲೇ ಈ ಜೀವ ತೋರ್ತಿದ್ದಾನೆ, ಆದ್ರೆ ನನಗೆ ಅದು ಅನುಭವ ಬರ್ತಿಲ್ಲ, ಬಹಳ ಬಳಲಿಕೆ ಇದ್ರಲ್ಲೇ ಮಾಡ್ಕೊತಿದ್ದೀನಿ. ಆತ್ಮಜ್ಞಾನದ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರೋದು, ಅದಕ್ಕೆ ತೀವ್ರವಾದ ಇಚ್ಛೆ ಇಲ್ಲದೆ ಇರೋದು, ಗುರುವಿನಲ್ಲಿ ಶ್ರದ್ಧೆ ಇಲ್ಲದೆ ಇರೋದೇ ಕಾರಣ. ಈ 3 ಯಾರು ಈ 3 ಇರುತ್ತೋ ಅವ್ರಿಗೆ ಆತ್ಮಜ್ಞಾನ ಕಷ್ಟ ಅಲ್ಲ. ಆತ್ಮವಸ್ತುವನ್ನ ಅನುಭವಿಸೋದು, ಆತ್ಮ ಸಾಕ್ಷಾತ್ಕಾರ, ನಾನೇ ಆ ಸತ್ಯ ವಸ್ತು ಇದ್ದೀನಿ, ಯಾಕೆ ಅದು ನನ್ನ ಅನುಭವ ಬರ್ತಿಲ್ಲ ಅಂದ್ರೆ ನನಗೆ ಅದರ ಬಗ್ಗೆ ತೀವ್ರವಾದ ಇಚ್ಛೆ ಇಲ್ಲ. ಸತ್ಯವನ್ನ ಅನುಭವಿಸಲೇಬೇಕು ಅನ್ನುವ ತೀವ್ರವಾದ ಇಚ್ಛೆ ಇಲ್ಲ. ಅದನ್ನ ನನಗೆ ಮತ್ತೆ ಆತ್ಮವಸ್ತು ನಾನೇ ಇದ್ದೀನಿ ಅನ್ನುವ ದೃಢವಾದ ವಿಶ್ವಾಸ ಇಲ್ಲ. ಸ್ವಲ್ಪ ವಿಶ್ವಾಸ ಇಲ್ವೇ ಇಲ್ಲ, ಇದೆ. ಆದ್ರೆ ಜಗತ್ತಿನಲ್ಲಿ ಯಾವ್ದಾದ್ರು ಏನಾದ್ರು ಘಟನೆಗಳು ನಡೆದಾಗ, ದೇಹಗಳು ನನ್ನ ಶ್ರದ್ಧೆಲೆ ನನಗೆ ಅಪನಂಬಿಕೆ ಬರಕ್ಕೆ, ನಾನು ಆತ್ಮವಸ್ತು ಇದ್ದೀರಾ, ನಾನ್ಯಾಕೆ ದೇಹದ ದುಃಖವನ್ನ ಅನುಭವಿಸ್ತಾ ಇದ್ದೀನಿ, ನಾನ್ಯಾಕೆ ಆತ್ಮವಸ್ತು ಇದ್ರೆ ನನಗೆ ಮನಸ್ಸಿನ ದುಃಖ ಇದೆ. ಯಾಕೆ ಅಂದ್ರೆ ಸ್ಪಷ್ಟತೆ ಇಲ್ಲ, ಸತ್ಯವಸ್ತುವಿನ ಬಗ್ಗೆ ಸ್ಪಷ್ಟತೆ ಇಲ್ಲ, ದೃಢವಾದ ಜ್ಞಾನ, ಅದ್ರ ಬಗ್ಗೆ ದೃಢವಾದ ಶ್ರದ್ಧೆ ಇಲ್ಲ, ಗುರುಗಳು ಹೇಳ್ತಿದ್ದಾರೆ ಅಂತ ಅತಿಯಾದ ವಿಶ್ವಾಸ ಇಲ್ಲ. ಇವೆಲ್ಲವೂ ಇಲ್ಲದೆ ಇರೋದ್ರಿಂದ ಆತ್ಮವಸ್ತುವನ್ನ ಪಡೆಯೋದಿಕ್ಕೆ ನಾನೇ ಬಳಲಿಕೆ ಮಾಡ್ಕೋತಾ ಇದ್ದೀನಿ. ಬೊಮ್ಮವನರಿವೆನೆಂದು ಬಳೆವರು ತನ್ನ ನೇತಿಗಳೆದು. ನನಗೆ ನಾನೇ ಆ ಆತ್ಮವಸ್ತು ಅನ್ನೋದು ಏನ್ ಮಾಡಿದ್ರು ಬರೋದಿಲ್ಲ. ಎಷ್ಟೇ ಎಲ್ಲ ಕೇಳಿದಾಗ ಮಾಡಿದಾಗ ಹೌದು ಅನ್ಸುತ್ತೆ, ಪುನಃ ನನಗೆ ದೇಹಾದಿಗಳ ಭಾವನೆ ನನಗಿರುತ್ತೆ. ಎಷ್ಟೋ ಉದಾಹರಣೆಗಳ ಮೂಲಕ ಎಲ್ಲಾ ರೀತಿನ ಹೇಳಿದ್ರು ನನಗೆ ಮಾತ್ರ ಪ್ರಾಕ್ಟಿಕಲ್ ಆಗಿ ಕೇಳಿದಾಗ ಹೌದು ಅನ್ಸುತ್ತೆ, ಪುನಃ ನಾನು ಜೀವನಾಗೆ ಕೇಳಲೆ ಮುಗಿದ ತಕ್ಷಣನೇ ಜೀವ ಆಗೇ ಬಿಡ್ತೀನಿ. ನಾನು ಹೆಣ್ಣು, ನಾನು ಗಂಡು, ಇಂಥವನು ಅಂತವನು, ನನಗೆ ದೇಹದ್ದು ಮನಸ್ಸದ್ದು ಎಲ್ಲಾ ಒಂದೇ ಕ್ಷಣಕ್ಕೆ ಬಂದೇ ಬಿಡತ್ತೆ. ಹಾಗಾಗಿ ನಾನೇ ಸುಮ್ನೆ ಬಳಲಿಕೆ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಅಲ್ಲಿ ನಿಜಗುಣ ಶಿವಯೋಗೀಶ್ವರ ತುಂಬಾ ಸುಲಭವಾಗಿ, ಪ್ರಪಂಚ ಬಹಳ ಕಷ್ಟ, ಪ್ರಪಂಚದಲ್ಲಿ ಪ್ರಪಂಚ ಮಾಡೋದು ಬಹಳ ಕಷ್ಟ. ದೇಹದೇ ದೊಡ್ಡ ಪ್ರಪಂಚ, ಇನ್ನು ಹೊರಗಡೆ ಪ್ರಪಂಚ ಅಂತೂ ಮುಗ್ದೇ ಹೋಯ್ತು. ಅದ್ರಲ್ಲಿ ಇಳಿದಿರೋರ್ಗಂತೂ ಬಹಳ ಕಷ್ಟ. ಅಲ್ಲೇನ್ ಇದು ಅದಂತ ಹೇಳಕ್ಕೆ ಆಗಲ್ಲ. ನಾನು ದೇಹ ಅಂತ ಏನಿದ್ದೀನಲ್ಲ, ಇದೇ ದೊಡ್ಡ ಪ್ರಪಂಚ. ಈ ದೇಹದ ಮೇಲೆ ಇಡೀ ನನ್ನ ಜೀವನ ಎಲ್ಲ ನಿಂತಿರೋದು, ನನ್ನ ಬದುಕು ನಿಂತಿರೋದು ದೇಹ. ನಾನು ಈ ದೇಹ ಭ್ರಮೆ ಮೇಲೆ ಎಲ್ಲಾನು. ಈ ದೇಹ ಅನ್ನೋದು ಒಂದು ಭ್ರಮೆ ಅಂತಾರೆ. ಆ ಅನುಭವ ಬರ್ಬೇಕಲ್ಲ, ಈ ರೀತಿ ನಿಧಾನವಾಗಿ ಕೇಳ್ತಾ ಹೋಗೋದು, ಗುರುಗಳು ಹೇಳೋ ರೀತಿ ನೋಡ್ತಾ ಹೋಗೋದು. ಇಲ್ಲಿ ಯಾವ ಸಾಧನೆಗಳೂ ಇಲ್ಲ, ಬರೀ ಜ್ಞಾನ ಅಂದ್ರೆ ಬರೀ ಹೇಳೋದು ಕೇಳೋದು. ಅದು ಯಾವ ರೀತಿ ಹೇಳೋದು ಕೇಳೋದು, ನೆರೆ ಕೇಳು, ಚೆನ್ನಾಗಿ ಕೇಳು. ಎಲ್ಲಿವರೆಗೂ ನಿನಗೆ ದೇಹಕ್ಕಾಗೋದು ನನಗಾಗೋದಿಲ್ವೋ ಅಲ್ಲಿವರೆಗೂ ಕೇಳ್ಬೇಕು. ದೇಹಕ್ಕಾಗೋದು ನನಗಾಗ್ತಿದೆ ಅಂದ್ರೆ ಇನ್ನೂ ನನಗೆ ಅದ್ರ ಸ್ಪಷ್ಟತೆ ಬಂದಿಲ್ಲ. ದೇಹಕ್ಕೆ ಚಳಿ ಆಗ್ತಿದೆ, ನನಗೆ ಚಳಿ ಆಗ್ತಿದೆ ಅಂದ್ರೆ ಆ ದೇಹದ ಅನುಭವ ಇದೆ. ಹಸಿವೆ ತೃಷೆ ಆಗ್ತಿದೆ, ದೇಹದ ಅನುಭವ ಇದೆ. ದೇಹಕ್ಕೆ ಏನಾದ್ರೂ ಕಾಯಿಲೆ ಆದ್ರೆ, ಜ್ವರ ಬಂತು, ತಲೆನೋವು, ಏನೋ ಒಂದ್ ಸಣ್ಣದ್ ಬಂದ್ರು ನಾನು ಅನುಭವಿಸ್ತೀನಿ ಅದನ್ನ.
ನಾನು ಅನುಭವಿಸ್ತಾ ಇದ್ದೀನಿ ಅಂದ್ರೆ ದೇಹ ನಾನು ಇದ್ದೀನಿ. ಇನ್ನ ದೇಹ ನಾನು ಅಂತಿದ್ಮೇಲೆ ಇನ್ ಬಾಕಿದೆಲ್ಲ ಮನಸ್ಸಂದು ಏನೇನ್ ಸುಖ ದುಃಖಗಳೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ, ಆ ಮನಸ್ಸು ನಾನು ಅಂತ ಇದ್ದೀನಿ. ಇವೆಲ್ಲದರ ಅನುಭವ ನನಗೆ ಇಲ್ದೇ ಇರೋವಾಗ ಆದಾಗ ಮಾತ್ರ ಇರೋದು ನಾನು ಅದೇ ರೀತಿನೇ. ಆದ್ರೆ ಇವುಗಳಲ್ಲಿ ವಿಪರೀತ ಭ್ರಮೆ ಆಗಿದೆ. ಯಾರ್ ಎಷ್ಟು ಮಹಾತ್ಮರು ಗುರುಗಳು ಯಾರು ಏನ್ ಹೇಳಿದ್ರು ಅದನ್ನ ಅಲಗಾಡ್ಸೋದೇ ಬಹಳ ಕಷ್ಟ ಆಗಿದೆ. ಆ ನಾನ್ ಅನ್ನೋದನ್ನ ಅಷ್ಟು ಗಟ್ಟಿ ಮಾಡ್ಕೊಂಡಿದೀನಿ. ಬರೀ ಕೇಳಿದ್ದು ಬರೀ ನಾನ್ ಭಾವಿಸಿದ್ದೆ ಅಷ್ಟೊಂದು ತೀವ್ರತೆ. ಯಾರು ನನಗೆ ಇದನ್ನ ಏನ್ ಇದಕ್ಕೆ ಅನುಭವ ಅನುಭವ ಅಂತೀನಿ, ನನಗೆ ದೇಹದ ಅನುಭವ, ನಿಜವಾಗ್ಲೂ ದೇಹದ ಅನುಭವ ಇದೆಯೋ ಬರೀ ಭಾವಿಸಿದೇನೋ ಅದನ್ನ ನೋಡು ಅಂತಿದ್ದಾರೆ. ಈಗ ನಿಜಗುಣ ಅದನ್ನ ಬಹಳ ಸರಳವಾಗಿ ನನಗೆ ಬಹಳ ತೀವ್ರವಾಗಿದೆಯಲ್ಲ ಅದನ್ನ ಒಂದೊಂದೇ ರೀತಿಯಾಗಿ ಪ್ರಕ್ರಿಯೆಯಾಗಿ ಸುಲಭವಾಗಿ ನೋಡು, ನಿನ್ ದೇಹ ನಾನು ಅಂತೀಯಲ್ಲ, ಎಲ್ಲಿ ಪಂಚೀಕರಣ ಹೇಳೋದ್ರಲ್ಲ ಎಷ್ಟು ಚೆನ್ನಾಗಿದೆ ಅದು. ಪಂಚೀಕರಣ ಹೇಳೋದು ಉದ್ದೇಶ ಅವುಗಳಾಗಿರೋದ್ರ ಬಗ್ಗೆ ಅದನ್ನಲ್ಲೇ ಕುತ್ಕೊಳ್ಳೋದಲ್ಲ, ಅವೆಲ್ಲವೂ ಬೇರೆ ಪ್ರಕೃತಿಯಿಂದ ಆಗಿದೆ. ನೀನ್ ಏನೂ ಆ ದೇಹದಲ್ಲಿ ಏನೂ ಮಾಡಿಲ್ಲ, ಸುಮ್ನೆ ನಾನು ನಾನು ಅಂತ ಒಂದು ಭಾವಿಸ್ತೀಯ ಅಷ್ಟೇನೆ. ದೇಹದಲ್ಲಿ ನಾನು ಅಂತ ಭಾವಿಸ್ತೀಯ, ದೇಹ ತನ್ನ ಎಲ್ಲಾ ಕಾರ್ಯ ಮಾಡ್ತಿರತ್ತೆ, ಅಲ್ಲೆಲ್ಲಾದ್ರಲ್ಲೂ ನಾನ್ ಮಾಡ್ತೀನಿ ಅಂತ ಹೋಗ್ತೀನಿ. ಎಲ್ಲೂ ನಾನು ಏನೂ ಮಾಡಲ್ಲ, ಅದೆಲ್ಲಾ ಕಡೆ ನಾನ್ ಮಾಡ್ತೀನಿ ಅಂತ ಹೋಗ್ತೀನಿ. ಯಾವಾಗ ನಂದು ನಾನು ಅಂತ ಭಾವಿಸ್ತೀನಿ ಎಲ್ಲಾ ಸುಖ ದುಃಖ ಪ್ರಾರಂಭ ಆಗುತ್ತೆ. ಆ ನಾನು ಅನ್ನೋದ್ ಪ್ರಾರಂಭ ಮಾಡ್ತೀನಲ್ಲ ಅದೇ ನನ್ನ ದೇಹದ ದುಃಖಕ್ಕೆ ಮನಸ್ಸಿನ ಅದನ್ನೆಲ್ಲಾ ಹೇಳಿದ್ರು ಪಂಚೀಕರಣದಲ್ಲಿ. ದೇಹ ಯಾವ ರೀತಿ ಆಗಿದೆ, ಮನಸ್ಸು ಯಾವ ರೀತಿ ಆಗಿದೆ, ನಮ್ಮ ಅಂತಃಕರಣ ಯಾವ ರೀತಿ ಇದೆ, ಯಾವ್ದು ನಾನ್ ಮಾಡಿಲ್ಲ. ಯಾವ್ದನ್ನ ನನ್ ಕೈಲಿ ಮಾಡೋ ಅಲ್ಲಿ ಏನೇನಾಗುತ್ತೆ ಅದನ್ನೆಲ್ಲ ನಾನು ನಾನು ಅಂತ ಅನುಭವಿಸ್ತೀನಿ. ದೇಹದಲ್ಲಿ ಆಗೋದೆಲ್ಲ ನಾನು, ಮನಸ್ಸಿನಲ್ಲಿ ಆಗೋದೆಲ್ಲ ನಾನು. ಅಹಂಕಾರದ ಅದೆಲ್ಲದಕ್ಕೂ ಮೂಲ ಅಹಂಕಾರ ನಾನು. ಈಗೇನ್ ನಾನು ಇದೀನಿ ನಾನು ನಾನು ಅಂತಿದ್ದೀನಲ್ಲ, ಈ ನಾನಿನಿಂದನೇ ಇಡೀ ಜಗತ್ತು, ನನ್ನ ಸಂಸಾರ, ನನ್ನ ಹುಟ್ಟುಬ ಏನು ಹುಟ್ಟು ಸಾವುಗಳು, ಇಷ್ಟೊಂದು ಜನ್ಮಕ್ಕೆ ಕಾರಣ ಆಗಿರೋದು ಈ ನಾನು. ಈ ನಾನು ನಾನು ಅಂತಿದ್ದೀನಲ್ಲ, ಏನದು ನಾನು ಅಂತ ನನಗದನ್ನ ನೋಡೋದಕ್ ಬರದೇ ಇಲ್ಲ. ಯಾಕೆಂದ್ರೆ ಮನಸ್ಸು ಅದ್ರ ಕೆಳಗಡೆ ಇದೆ. ನನ್ನ ದೇಹ ಮನಸ್ಸುಗಳೆಲ್ಲ ನಾನಿನ ಕೆಳಗಡೆ, ನಾನಿನ ಆ ಕಡೆ ಆತ್ಮವಸ್ತು ಇದೆ. ನನ್ನ ಸಾಧನೆಗಳು, ನನ್ನ ಚಿಂತನೆಗಳು, ನನ್ನ ಜೀವನ, ನನ್ನ ಬದುಕು ಎಲ್ಲ ನಾನಿನ ಕೆಳಗೆ. ನನಗೆ ನಾನು ಅನ್ನುವ ಭಾವನೆ ಬರುತ್ತೆ, ನನಗೆ ಪ್ರಜ್ಞೆ ಬರುತ್ತೆ. ಆಗ ನನ್ಗೆ ಎಚ್ಚರ ಆಯ್ತು, ಮನೇಲಿ ಮಲಗಿದ್ದೆ ಇಂಥದ್ದು. ಆ ನಾನನ್ ಕಡೆ ನೋಡ್ಕೊಳಕ್ ಬರಲ್ಲ, ನಾನಿನ ಕೆಳಗಡೆ ಬಂದ್ಬಿಡ್ತೀನಿ. ನಾನಂತ ಬಂದ ತಕ್ಷಣನೇ ಒಟ್ಟಿಗೆ 10 ದಶಭಾವಗಳು. ಪರದಳು ಆಕಸ್ಮಿಕವಾದನ ನಿದ್ರೆ, ಗಾಢ ನಿದ್ರೆ, ಆರಾಮ ಮಲಗಿರ್ತೀನಿ. ಸಡನ್ ಆಗಿ ತಾನೇ ನಾನಂತ ಬರುತ್ತೆ, ನಾನು ಪ್ರಯತ್ನ ಮಾಡಲ್ಲ. ನಾನ್ ಬಂದ್ಮೇಲೆ ನಾನೆಲ್ಲ ನನ್ನ ದೇಹ ಮನಸ್ಸುಗಳು ಎಲ್ಲದ್ರದ್ದು ನನಗೆ ಯಾವಾಗ ಅನುಭವ ಬರುತ್ತೆ, ನಾನ್ ಬಂದ ಮೇಲೆ. ಆ ನಾನನ್ನೋದೇ ಅತೀ ಸೂಕ್ಷ್ಮ. ಅದು ನಾನನ್ನೋದೇ ಆ ಕಡೆ ರಮಣ ಮಹರ್ಷಿಗಳೆಲ್ಲ ಅದನ್ನೇ ಹೇಳೋದು. ಆ ನಾನಿನ ಕಡೆ ಲಕ್ಷ್ಯ ಕೊಟ್ಟು ನೋಡು, ಎಲ್ಲಿಂದ ಈ ನಾನು ಅನ್ನೋದು ಬರುತ್ತೆ, ಎಲ್ಲಿ ಹೋಗಿ ಅಡಗುತ್ತೆ. ಆ ಆತ್ಮವಸ್ತು ನಾನಿದ್ದೀನಿ. ನಾನೇನಾಗಿದೆ, ಈ ನಾನ್ ಬಂದ್ ಅದ್ರ ಕೆಳಗಡೆ ಏನಿದೆಯಲ್ಲ ಜೀವನ, ಅದು ನಾನು ನಾನು ಅಂತ ಕೆಳಗೆ ವಿಪರೀತ ಕೆಳಗೆ ಬಂದಿದೆ. ಹಾಗಾಗಿ ಆ ಮೂಲ ನಾನು ಅನ್ನೋದನ್ನ ನೋಡು. ಗಾಢ ನಿದ್ರೆಯಲ್ಲಿ ನಾನು ಇರ್ಲಿಲ್ಲ, ಅಲ್ಲಿ ದೇಹ ಇತ್ತು, ಮನಸ್ಸಿತ್ತು, ಎಲ್ಲವೂ ಇತ್ತು, ನನ್ನ ಅನುಭವದಲ್ಲಿ ಇರ್ಲಿಲ್ಲ. ಹಾಗಾದ್ರೆ ಅದಿಲ್ಲದೆ ನಾನು ಇರ್ತೀನಿ. ನಾನು ದೇಹಾದಿಗಳಿಲ್ಲದೆ ಇದ್ನಲ್ಲ ನಾನು ಗಾಢ ನಿದ್ರೆಯಲ್ಲಿ. ಮನೇಲಿ ಮಲಗಿದೀನಿ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಮಲಗಿದೀನಿ ಗೊತ್ತಿಲ್ಲ, ಉಸಿರಾಟ ಗೊತ್ತಿಲ್ಲ, ಮನಸ್ಸಿನ ಸುಖ ದುಃಖಗಳು ಗೊತ್ತಿಲ್ಲ, ಹೆಂಡತಿ ಮಕ್ಕಳು ಗೊತ್ತಿಲ್ಲ, ಏನು ಸಾಧನೆಗಳು ಗುರುಗಳು ಏನೇನೆಲ್ಲ ಹೇಳ್ತೀನಿ, ಏನು ಅನುಭವ ಇಲ್ಲ ನನಗೆ ಗಾಢ ನಿದ್ರೆಯಲ್ಲಿ. ತಾನೇ ನಾನು ಅನ್ನೋದು ಪ್ರಕಟ ಆಗುತ್ತೆ. ಆ ನಾನ್ ಬಂದ ತಕ್ಷಣ ನನಗೆ ಇಷ್ಟೊತ್ತಾಗೋಯ್ತು, ಸಮಯ ಆಯ್ತು, ನಾನ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಪ್ರವಚನಕ್ಕೆ ಹೋಗ್ಬೇಕು, ಹೀಗ್ ಮಾಡ್ಬೇಕು ಹಾಗ್ ಮಾಡ್ಬೇಕು, ಕಾಲೇಜು ಸ್ಕೂಲು, ನಾನು ನಿನ್ನೆ ಕೆಲ್ಸಗಳು ನಿಲ್ಸಿದ್ದು, ನಾನಿನ್ನ ಕೆಳಗಡೆ ಇನ್ನ ಪೂರ್ತಿ ಆ ನಾನು ನೋಡಕ್ಕೆ ಬಿಡಲ್ಲ. ಅದು ಇನ್ನ ನಾನಿನ್ನೊಳಗೆ ತೊಡಗ್ಬಿಡ್ತೀನಿ. ಇದೇ ರೀತಿ ನನ್ನ ಒಂದು ದಿನದ ಏನ್ ನಾನು ನೋಡಿ, ಈ ನಾನು ಅದೇ ನಾನು 80 ವರ್ಷದವರೆಗೂ ಈ ನಾನಿನ ಕೆಳಗಡೆ ನನ್ನ ಜೀವನ. ಒಂದು ಸಲ ಅದೇ ನಾನೇ ತಾನು ಕರ್ಕೊಂಡು ಹೊಟ್ಟೋಗತ್ತೆ. ಅದು ದೊಡ್ಡ ಪ್ರವಾಹ. ಸಾವಿನ ನಂತರದ ಏನಿದೆಯಲ್ಲ ಅದು ದೊಡ್ಡದದು. ಅಲ್ಲೆಲ್ಲಾರು ಅದ್ರೊಳಗಡೆ ಕೊಚ್ಚಿ ಹೋಗ್ತೀವಿ. ಅಲ್ಲೇ ಮುಂದೆ ಆ ಕರ್ಮದಿಂದ ಹೇಗ್ ಯಾವ ಜನ್ಮ ಬರುತ್ತೆ, ಎಲ್ಲಿ ಹೋಗ್ತೀನೋ, ಏನ್ ಮಾಡ್ತೀನೋ ಏನೂ ಗೊತ್ತಿಲ್ಲ. ಬಹಳ ಕತ್ತಲೆ ಅದು, ಬಹಳ ರಹಸ್ಯ. ಈಗೇನ್ ಇಷ್ಟು ಜನ್ಮ ಈಗೇನಿದೆಯಲ್ಲ ಇಷ್ಟು ಜನ್ಮ, ಇದ್ರಲ್ಲಿ ಮಾತ್ರ ಸ್ವಲ್ಪ ಪ್ರಜ್ಞೆ ಬಂದಿರಂಗ್ ಅನ್ಸಿದೆ. ಈಗ ಇಂದ್ರಿಯಗಳಿದೆ, ನಾನು ಇದೀನಿ ಮಾಡಿದ್ದೀನಿ. ಮೊದಲು ನನಗೇನೂ ಪ್ರಜ್ಞೆ ಇಲ್ಲ, ಹುಟ್ಟೋದಕ್ಕಿಂತ ಮೊದ್ಲು ನಾನು ಏನಿದ್ದೆ ಗೊತ್ತಿಲ್ಲ. ಈಗ ಸ್ವಲ್ಪದಲ್ಲಿ ಸುಮ್ನೆ ಏನೋ ಹಿಂಗೆ ತೋರ್ಕೊಂಡಿದೀನಿ. ಪುನಃ ಸಾವಿನ ನಂತರ ಏನಾಗ್ತೀನೋ ಗೊತ್ತಿಲ್ಲ. ಆದ್ರೆ ಇರೋ ಇಷ್ಟು ಕಡಿಮೆ ಆಯುಷ್ಯದಲ್ಲಿ ಎಷ್ಟು ನನಗೆ ಬಲವಾದ ನಾನಿದೆ.
ಎಷ್ಟು ನಾನು ಯಾವಾಗ್ಲೂ ನಾನು ಇರ್ತೀನಿ ಅಂತ ನನಗೆ ಭರವಸೆ ಇದೆಯಲ್ಲ, ಅದಿರೋದು ಬರೀ ಮಧ್ಯದಲ್ಲಿ ಮಾತ್ರ. ಮತ್ತ ಈ ಮಧ್ಯದಲ್ಲಿ ಏನ್ ಕಾಣಿಸ್ತಿದೆಯಲ್ಲ, ಇದ್ಯಾವುದೂ ನಾನ್ ಮಾಡಿಲ್ಲ. ಇದೆಲ್ಲವೂ ಪ್ರಕೃತಿಯಿಂದ ನಿರ್ಮಿತ ಆಗಿದೆ. ದೇಹ ಆಗ್ಲಿ, ಮನಸ್ಸಾಗ್ಲಿ, ನನ್ನ ಜೀವ ಅಂತ ಏನಿದೀನಿ, 25 ಪಂಚಭೂತಗಳಿಂದ, 5 ಪಂಚಮ ಎಲ್ಲ ನನ್ನ ಪಂಚೀಕರಣ ನೋಡದ್ವಲ್ಲ, ಎಲ್ಲಾ ಪಂಚೀಕರಣದಿಂದ ಆಗಿರೋದು. ನಾನು ಏನು ಅದ್ರಲ್ಲಿ ಮಾಡೇ ಇಲ್ಲ. ಮತ್ ಅದ್ ಬರೀ ಕಾಣಿಸ್ತಾ ಇದೆ. ಯಾರು? ನಾನೇ ಕಾಣಿಸ್ತಾ ಇರೋರು. ನಾನೇನ್ ಇವಾಗ ಇದೀನಿ, ಹೇಳ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಕೂತಿದ್ದೀನಿ. ನಾನು ನೀನು ಅಷ್ಟು ತೋರ್ತಾ ಇರೋದು, ನಾವು ತೋರ್ತಾ ಇರೋದು. ಆದ್ರೆ ನಮ್ಮಿಬ್ರಿಗೂ ಎಷ್ಟು ಸತ್ಯ ಸತ್ಯ ಅಂತಿದೆ. ನಾನ್ ಕೇಳ್ತಾ ಇದ್ದೀನಿ, ನನ್ಗೆ ಅನುಭವ ಇದೆ, ಕೈಯಿನ ಅನುಭವ ಇದೆ, ಕಾಲಿನ ಅನುಭವ ಇದೆ, ಕೇಳ್ತಾ ಇದ್ದೀನಿ ಅನ್ನೋ ಪ್ರಜ್ಞೆ ಇದೆ ನನಗೆ, ಎಲ್ಲಾ ಇದೆ ಅಂತ ನಾನ್ ಅಂತೀನಿ. ಹೇಳ್ತಾ ಇದ್ದೀನಿ ಅಂತ ನನಗೂ ಹಾಗೆ ಇದೆ. ಇವೆರಡೂ ಸತ್ಯ ಅಲ್ಲ. ಅದನ್ನ ಈಗ ಈ ಉದಾಹರಣೆ ಮೂಲಕ ತೋರಿಸ್ತಿದ್ದಾರೆ, ಈ ಪ್ರಕ್ರಿಯೆ ಮೂಲಕ ತೋರಿಸ್ತಿದ್ದಾರೆ. ಜಾಗರಣದೊಳು ಅಂದ್ರೆ ಎಚ್ಚರದೊಳಗಡೆ ಇಡೀ ನನ್ನ ಏನು ಬದುಕ ಇದೆಯಲ್ಲ, ಎಲ್ಲಾ ನನ್ನ ಬದುಕಿರೋದು ಈ ಎಚ್ಚರದಲ್ಲೇನೆ. ನಾನು ಎಚ್ಚರ ಆದೆ, ನನಗೆ ನಾನು ಅಂತ ಬಂತು, ನನಗೆ ಎಚ್ಚರ ಆಯ್ತು, ಇಡೀ ನನ್ನ ಜಗತ್ತು ತಾನೇ ಬರುತ್ತೆ. ಹೆಂಡತಿ ನನಗೆ ಎಚ್ಚರ ಆದ ತಕ್ಷಣ ಮನೆ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ಮನೆ, ದುಡ್ಡು, ಪಂಡಿತ, ಅದು ಇದು, ನಾನು ಇಲ್ಲಿವರೆಗೂ ಭಾವಿಸಿದೀನಲ್ಲ, ಅದೆಲ್ಲಾ ನಾನು ಎಚ್ಚರ ಆದಾಗ್ಲೇನೆ. ನನಗೆ ಎಚ್ಚರ ಇರ್ಲಿಲ್ಲ, ನನಗೆ ಯಾವ ಅನುಭವಗಳೂ ಇಲ್ಲ. ನನ್ನ ಎಚ್ಚರನೇ ನಾನು ನೋಡ್ಬೇಕು. ಬೇರೆಯವ್ರ ಎಚ್ಚರ ನೋಡೋದ್ ಗೊತ್ತಾಗತ್ತೆ. ನನ್ನ ಎಚ್ಚರ, ನಾನನ್ನೋದೇ ಹಾಗೆ. ಅದು ನಾನ್ ಬರೀ ಬೇರೆ ಕಡೆ ಹೋಗುತ್ತೆ ಹೊರ್ತು ಹಿಂದನ್ನ ನಾನ್ ನೋಡ್ಕೊಳಕ್ಕೆ ಬಿಡಲ್ಲ. ನನ್ನನ್ನ ನಾನ್ ನೋಡೋದು. ನಾನು ಅದನ್ನೇ ಜಾಗರಣದೊಳು, ಕನಸಿನೋಳು, ನಿದ್ರೆಯೋಳು ಬೇರಾಗಿ ಬಾಧೆ ಪಡುವ. ಎಚ್ಚರಕ್ಕೆ ಬರ್ತೀನಿ, ಇಲ್ಲೊಂದು ಸೃಷ್ಟಿ, ಇದು ಎಚ್ಚರದ್ದು ಗೊತ್ತಾಗಲ್ಲ. ಯಾಕೆಂದ್ರೆ ಎಚ್ಚರದೊಳಗಡೆ ನನಗೆ ಎಚ್ಚರ ಆಗಿದೆ, ಈಗ ನಾನೊಬ್ಳು ಜೀವ ಇದ್ದೀನಿ, ನಾನು ಇದೀನಿ, ಇಂಥವ್ರು ಇದೀನಿ ಅಂತ ಆಗ್ಲೇ ದೃಢವಾಗಿ ಕೆಳಗಡೆ ಬಂದ್ಬಿಟ್ಟಿದೀನಿ. ನನಗೆ ಎಚ್ಚರ ನೋಡಕ್ಕೆ ಬರೋದಿಲ್ಲ. ಅದಕ್ಕೆ ಕನಸಿನ ಅನುಭವ ನೋಡಿ. ಕನಸಿನ ಅನುಭವ ಏನಿದೆಯಲ್ಲ, ನಾನು ಕನಸಿಗೆ ಹೋಗ್ತೀನಲ್ಲ, ಅಲ್ಲಿ ನಾನೇ ಒಂದು ಸೃಷ್ಟಿ ಆಗತ್ತೆ. ಕನಸು ಒಂದು ಜಗತ್ತು ಸೃಷ್ಟಿ ಆಗತ್ತೆ. ಆ ಜಗತ್ತಿನೊಳಗಡೆ ನಾನೇ ಅಲ್ಲಿ ಇರ್ತೀನಿ. ಅಲ್ಲಿ ಎಲ್ಲ ಇದೇ ರೀತಿ ಎಲ್ಲವೂ ಇರುತ್ತೆ. ಅಲ್ಲಿ ಹೆಂಡತಿ, ಮಕ್ಕಳು, ಮನೆ ಎಲ್ಲ ಇಲ್ಲೇನ್ ಎಚ್ಚರದಲ್ಲಿ ಇದೆಯೋ ಹಾಗೆ ಎಲ್ಲವೂ ಅಲ್ಲೂ ಇರುತ್ತೆ. ಅಲ್ಲಿ ಯಾರಿಗೆ ಬಂದು ಅದನ್ನ ಸೃಷ್ಟಿ ಮಾಡಿದ್ರು? ಅಲ್ಲೂ ಹೀಗೇ ಬಾಧೆ ಪಡ್ತೀನಿ. ಎಚ್ಚರದಲ್ಲಿ ಏನೇನ್ ಬಾಧೆ ಪಡ್ತೀನೋ ಅದೇ ರೀತಿ ಅಲ್ಲೂ ನೋವುಗಳನ್ನ ಅನ್ಭವಿಸ್ತೀನಿ. ಅಲ್ಲೂ ಎಲ್ಲ ಹೆಂಡತಿ ಮಕ್ಕಳದು, ಅಲ್ಲೂ ಎಲ್ಲ ಅಲ್ಲಿ ಯಾರು ಬಂದ್ ಮಾಡಿದ್ರು? ನನಗೆ ಈಗ ಕನಸಂದು ಬಹಳ ಸುಲಭವಾಗಿ ಹೇಳ್ಬಿಡ್ತೀನಿ, ಅದು ಸತ್ಯ ಅಲ್ಲ ಅಂತ. ಯಾವಾಗ ಅದರಿಂದ ಎಚ್ಚರ ಆದಾಗ, ಅದೇ ಕನಸಲ್ಲೂ ಬಂದು ಇದೇ ರೀತಿ ಹೇಳಿದ್ರೆ ಅಲ್ಲೂ ನಾನು ಒಪ್ಪದ ಇಲ್ಲ. ನನಗೆ ಅನುಭವ ಇದೆ, ನನಗೆ ದೇಹದ ಅನುಭವ ಇದೆ, ನಾನು ದೇಹವನ್ನ ಎಲ್ಲಾ ಅನುಭವಿಸ್ತೀನಿ. ಯಾರು ಅಲ್ಲಿ ಬಂದು ದೇಹ ಸೃಷ್ಟಿ ಮಾಡಿದ್ರು? ಕನಸಿನಲ್ಲಿ ಅಲ್ಲಿ ಯಾರು ಬಂದ್ರು? ಅಲ್ಲೂ ಇದೇ ರೀತಿ ಹುಟ್ಟಿದ್ದೀನಿ ಅನ್ನುವ ಅನುಭವ ಇದೆ. ಅಲ್ಲೂ ಇದೇ ರೀತಿ ಬರ್ತಡೇ ಮಾಡ್ಕೊತೀನಿ ನಾನು. ಅಲ್ಲೂ ಇದೇ ರೀತಿ ನಾನ್ ಮದ್ವೆ ಆಗಿದೆ, ಹೆಂಡತಿ ಇದಾರೆ, ಮಕ್ಳಿದಾರೆ, ಜಗತ್ತಂತ ಇದೆ, ಅಕ್ಕಪಕ್ಕ ಮನೆ ಇದಾರೆ, ಇಡೀ ಎಲ್ಲರೂ ಇದಾರೆ. ದುಡ್ಡು, ಮೋಹ, ಮಮಕಾರ, ರಾಗ, ದ್ವೇಷ, ಏನೇನ್ ನಾನು ಇದೀನಿ ಅದೆಲ್ಲ ಅಲ್ಲೂ ಹಾಗೆ ಇದೆ. ಏನೇನೂ ವ್ಯತ್ಯಾಸ ಇಲ್ಲ. ಅಲ್ಲೂ ಇದೇ ರೀತಿ ಶ್ರವಣವನ್ನ ಕೇಳ್ತಾ ಇದ್ದೀನಿ ಕನಸಲ್ಲೂ. ಯಾರು ಸೃಷ್ಟಿ ಮಾಡಿದ್ರು? ನನ್ ಮನಸ್ಸೇ ತಾನೇ ಜಗತ್ತನ್ನ ಸೃಷ್ಟಿ ಮಾಡ್ತು. ಜಗತ್ತನ್ನ ಸೃಷ್ಟಿ ಮಾಡುವಷ್ಟು ಸಾಮರ್ಥ್ಯ ಹಂಗಾರೆ ನನ್ನ ಮನಸ್ಸಿಗಿದೆ. ಮಾಡಿದೆಯಲ್ಲ ಅಲ್ಲಿ. ಅಂದ್ರೆ ನನ್ನ ಮನಸ್ಸಿಗೆ ಎಷ್ಟು ಸಾಮರ್ಥ್ಯ ಇದೆ. ನನಗೆ ಎಚ್ಚರ ಆದ ತಕ್ಷಣ ಮರ್ತೋಗ್ಬಿಡತ್ತದು. ಎಚ್ಚರದ ಮನಸ್ಸಂತ ಬೇರೆ ಇರುತ್ತಲ್ಲ, ಅದು ಅದನ್ನ ಮರೆಸ್ಬಿಡುತ್ತೆ. ಅದನ್ನ ಸುಳ್ಳು ಈಗ ಎಚ್ಚರ ಆಗಿರೋ ಸತ್ಯ ಅನ್ನಂಗ್ ಮಾಡ್ಬಿಡುತ್ತೆ. ಬಹಳ ತೀವ್ರವಾಗಿ ಬಂದ್ಬಿಡುತ್ತೆ ಅದು. ಅದು ಸೆಕೆಂಡ್ ಅನ್ನೋದು ಬಹಳ ಕಷ್ಟ. ಕನಸು ಹೋಗ್ತಿದ್ದಂಗೆನೆ ನಾವೇನ್ ಅದನ್ನ ಸುಳ್ಳು ಅನ್ನೋದೇ ಬೇಕಾಗಿಲ್ಲ. ಒಂದೇ ಸೆಕೆಂಡ್ಗೆ ಅದು ಸುಳ್ಳು ಅನ್ಸುತ್ತೆ, ನನ್ನ ಎಚ್ಚರ ಸತ್ಯ. ಇದು ಎಚ್ಚರದ ಮನಸ್ಸು ಮಾಡುತ್ತೆ ಅಂತ ಗೊತ್ತಾಗಲ್ಲ. ಕನಸಿನಲ್ಲಿ ತಾನೇ ಜಗತ್ತನ್ನು ಸೃಷ್ಟಿ ಮಾಡುತ್ತೆ. ಇದೇ ಸೂರ್ಯ, ಚಂದ್ರ, ಏನು ಬ್ರಹ್ಮಾಂಡ ಹೇಳ್ತೀವಲ್ಲ, ಎಲ್ಲವನ್ನೂ ಸೃಷ್ಟಿ ಮಾಡುತ್ತೆ. ಈಗೇನ್ 750 ಕೋಟಿ ಇದೆಯಲ್ಲ, ಅಷ್ಟನ್ನು ಸೃಷ್ಟಿ ಮಾಡಿರ್ತಾರೆ. ಅಲ್ಲೇನಾದ್ರೂ ನನ್ನ ಮನಸ್ಸಿನ ಸೃಷ್ಟಿ ಅಂತ ಏನಾರು 5 ಜನ 10 ಜನ ಅಂತ ಏನಾರು ಇರ್ತಾರ? ಇದೇ ರೀತಿ 750 ಕೋಟಿ ಅಲ್ಲೂನುವೆ ಇದೇ ರೀತಿ ಮೈಸೂರು, ಬೆಂಗಳೂರು, ಅದು ಇದು ಈಗೇನ್ ಎಚ್ಚರದಲ್ಲಿದೆ ಇಷ್ಟೂ ಮಾಡುತ್ತೆ. ತಾನೇ ಗಾಡಿಯನ್ನು, ತಾನೇ ಬಸ್ಸನ್ನು ತಾನೇ ಮಾಡುತ್ತೆ ಸೃಷ್ಟಿ. ತಾನೇ ವಿಮಾನವನ್ನು ಸೃಷ್ಟಿ, ಏನ್ ಬೇಕು ತಾನೇ ಹೆಂಗ್ ಹೋಗ್ಬೇಕು ತಾನೇ ಎಲ್ಲ ಸೃಷ್ಟಿ ಮಾಡುತ್ತಲ್ಲಿ. ನಾ ಸೃಷ್ಟಿ ಮಾಡಿದೀನಿ ಅಂತ ಏನಾರು ಅನುಭವ ಇದೆಯಾ? ಅಲ್ಲೂನು ಇದೆ. ಇಲ್ಲೇನ್ ಅನುಭವ ಇದೆಯಲ್ಲ ಹಾಗೆ ಇದೆ. ನಾನೀಗ ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಆ ಬೆಂಗಳೂರ್ನು ನಾನೇ ಸೃಷ್ಟಿ ಮಾಡಿದೆ.
ನಾನ್ ಸೃಷ್ಟಿ ಮಾಡಿದೀನಿ ಅಂತಲೇ ನನ್ನ ಅನುಭವದಲ್ಲಿಲ್ಲ. ಬೆಂಗಳೂರು ಅಂತ ಇದೆ, ನಾನೀಗ ಹೊರಟೆ, ನಾನು ನಾನೇ ಬಸ್ಸು, ರಸ್ತೆನೂ ನಾನೇ, ಹೋಗಲ್ ಮುಟ್ಟದೆ ಅನ್ನೋದು ನಾನೇನೆ. ಯಾರ್ ಮಾಡ್ತಿದಾರಲ್ಲೆಲ್ಲ? ಎಲ್ಲಾ ನನ್ನ ಮನಸ್ಸೇನೆ. ಅಷ್ಟು ಸಾಮರ್ಥ್ಯ ಇದೆಯಲ್ಲ. ಹಾಗೆ ಎಚ್ಚರದಲ್ಲಿ ಯಾಕೆ ಮಾಡಿಲ್ಲ ಅದು? ಯಾಕೆ ಎಚ್ಚರದಲ್ಲಿ ಅನುಭವ ಬರ್ತಿಲ್ಲ? ಈಗ ಕನಸಿನೊಳಗಡೆ ತಾನೇ ಸೃಷ್ಟಿ ಮಾಡ್ಕೊಂಡು ತಾನೇ ಅದ್ರೊಳಗಡೆ ಇದ್ದಾಗ ನಾ ಯಾರು ಬಂದಲ್ಲಿ ಗುರುಗಳು ಇದೆಲ್ಲಾ ನೋಡಿದು ನಿನ್ನ ಮನೋಸೃಷ್ಟಿ, ಇದೆಲ್ಲ ಏನೇನಿದೆಯಲ್ಲ ಅಂತ ಹೇಳಿದ್ರೆ ನಾವ್ ಅಲ್ಲಿ ಒಪ್ತೀವ? ಮತ್ತ ಅಲ್ಲಿ ಗುರುಗಳನ್ನೂ ನಾನೇ ಸೃಷ್ಟಿ ಮಾಡ್ತೀನಿ. ಅಲ್ಲಿ ನನ್ ಕನ್ಸಲ್ಲಿ ಗುರುಗಳು ಬರ್ತಾರ? ಗುರುಗಳು ಇರ್ತಾರ ಅವ್ರ ಪಡೆದವ್ರು. ನನ್ ಕನ್ಸಲ್ಲಿ ಅವ್ರನ್ನೂ ಸೃಷ್ಟಿ ಮಾಡ್ತೀನಿ. ನನಗ್ ಪ್ರವಚನ ಅವ್ರು ಹೇಳ್ತಿದ್ದಾರೆ, ನಾನ್ ಅಲ್ಲಿ ಗುರು ಭಕ್ತಿ ಮಾಡ್ತಿದ್ದೀನಿ, ನಾನ್ ಏನೇನ್ ಸಾಧನೆ ಮಾಡ್ತಿದ್ದೀನಿ, ಶ್ರವಣವನ್ನ ಕನಸಲ್ಲೂ ಇದೇ ರೀತಿ ಎಲ್ಲಾ ಮಾಡ್ತಿದ್ದೀನಿ. ಯಾರ್ ಬಂದ್ರು ಅಲ್ಲಿ? ನನ್ನ ಮನಸ್ಸೇ ಗುರುಗಳನ್ನೂ ಸೃಷ್ಟಿ ಮಾಡೋಷ್ಟಾಯ್ತು. ತಾನೇ ಅಲ್ಲೂ ಇದೇ ರೀತಿಯ ಉಪದೇಶ, ಅಲ್ಲೂ ಇದೇ ಬ್ರಹ್ಮಜ್ಞಾನವನ್ನೇ ಕೇಳ್ತಾ ಇದ್ದೀನಿ. ಯಾರು ಮಾಡಿದ್ರು ಅಲ್ಲೆಲ್ಲ? ನನ್ನ ಮನಸ್ಸೇ ಮಾಡ್ತು. ಹಂಗಾರೆ ಮನಸ್ಸಿಗೆ ಅಷ್ಟು ಹೌದು, ಮನಸ್ಸಿಗೆ ಅಷ್ಟು ಸಾಮರ್ಥ್ಯ ಇದೆ. ಬಂದ ತಕ್ಷಣ ಎಚ್ಚರದಿಂದ ಆಚೆ ಬಂದ ತಕ್ಷಣ ನನಗ್ ಮರ್ತೋಗ್ಬಿಡತ್ತೆ ನನ್ ಮನಸ್ಸಿಗೆ ಅಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನ. ಪುನಃ ಇಲ್ಲೊಂದು ಸೃಷ್ಟಿ ಮಾಡ್ಕೋತೀನಿ, ಇಲ್ಲೊಂದು ಜಗತ್ತನ್ನ. ನಾನು ಇದೇ ರೀತಿನ ಅಲ್ಲೂ ಮನೇನ ಕಟ್ಸಿದೀನಿ, ಅಲ್ಲಿ ಇದೇ ರೀತಿ ಮಗಳು ಮದುವೆ ಮಾಡಿದೀನಿ ಕನ್ಸಲ್ಲೂ, ಅಲ್ಲಿ ಇದೇ ರೀತಿ ಮಗನ ಮದುವೆ ಮಾಡಿದೀನಿ, ಅಲ್ಲಿ ಇದೇ ರೀತಿ ಹೆಂಡತಿ ಮಕ್ಕಳನ್ನ ಮಾಡಿದೀನಿ, ಅಲ್ಲಿ ಇದೇ ರೀತಿ ಡಾಕ್ಟರ್, ಇಲ್ಲಿ ಏನೇನ್ ಹೇಳ್ತೀನಿ ಎಲ್ಲ ಇದೇ ರೀತಿ ಇದೆ. ಏನೇನು ಸ್ವಲ್ಪವೂ ವ್ಯತ್ಯಾಸ ಇಲ್ಲ. ನನಗೇನ್ ಅನ್ಸದೆ, ಎಚ್ಚರದ ಅನುಭವವನ್ನ ಇಟ್ಕೊಂಡು ಕನಸನ್ನೋದು ಸುಳ್ಳು, ಎಚ್ಚರದ ಮನೆ ಏನಿದೆಯಲ್ಲ ಇದು ಸತ್ಯ, ಇಲ್ಲಿ ಹೆಂಡತಿ ಮಕ್ಕಳು ಸತ್ಯ ಇದ್ದಾರೆ, ನಾನಿಲ್ಲಿ ಸಾಧನೆಯನ್ನ ಮಾಡೋದು ಸತ್ಯ, ನಾನಿಲ್ಲಿ ಗುರುಭಕ್ತಿ ಮಾಡೋದು ಸತ್ಯ, ನಾನ್ ಶ್ರವಣವನ್ನ ಕೇಳೋದು ಸತ್ಯ ಅಂತ ನನಗೆ ಎಚ್ಚರ ಇದೆ. ಈಗ ನನಗೆ ಎಚ್ಚರ ಆದೆ, ಕನಸು ಅನ್ನೋದಕ್ಕೆ ನಾನು ಹೋಗಿ ಬರ್ತೀನಿ, ನಿದ್ರೆ ಅನ್ನೋದು ನಾನು ಹೋಗಿ ಬರ್ತೀನಿ, ಎಚ್ಚರ ಅನ್ನೋದು ನಂದು ಒರಿಜಿನಲ್. ಅವೆರಡು ನನಗೆ ರೆಸ್ಟ್ ತಗೊಂಡು ಹೋಗಿ ಮಾಡಿ ಬರ್ತೀನಿ ನಾನು ಅದನ್ನ. ಅದು ನಂದು ಸತ್ಯ ಅಲ್ಲ. ಎಚ್ಚರ ಅನ್ನೋದೇ ಸತ್ಯ. ಎಚ್ಚರದಲ್ಲಿ ನಾನು ಮನೆ ಕಟ್ಸಿದೀನಿ, ಎಚ್ಚರದ ಹೆಂಡತಿ ಮಕ್ಕಳಿದ್ದಾರೆ, ಇವೆಲ್ಲವೂ ಸತ್ಯ. ಯಾಕೆ ಅಂದ್ರೆ ನಾನು ಇಲ್ಲಿ ಕೆಲ್ಸ ಬಿಟ್ಟು ಹೋಗಿರ್ತೀನಿ ಅರ್ಧ. ಬೆಳಗ್ಗೆ ಎದ್ದು ನಾನು ಈ ರೀತಿ ತಿಂಡಿ ಮಾಡ್ಬೇಕು, ಈ ರೀತಿ ಆಫೀಸ್ಗೆ ಹೋಗ್ಬೇಕು, ಇಂಥವ್ರನ್ನ ಭೇಟಿ ಮಾಡ್ಬೇಕು, ಇಂಥವ್ರಿಗೆ ದುಡ್ಡು ಕೊಡ್ಬೇಕು, ಇಂಥವ್ರ ಹತ್ರ ದುಡ್ಡು ಇಸ್ಕೋಬೇಕು, ಇವೆಲ್ಲವೂ ಇದೆ. ಪುನಃ ನಾನ್ ನಿದ್ರೆ ಮಾಡಿ ಕನಸಿಗೆ ಹೋಗಿ ಬಂದು ಪುನಃ ನನ್ನ ಜೀವನ ಪ್ರಾರಂಭ ಆಗುತ್ತೆ. ಇಲ್ಲಿ ಬೇರೆ ಇದೇನಾರು ಸತ್ಯ ಇರ್ಲಿಲ್ಲ ಅಂದ್ರೆ ಇವತ್ ಬೇರೆ ಆಗ್ಬೇಕಾಗಿತ್ತು ಮನೆಗಳು. ನಾನ್ ಕಟ್ಸಿರೋ ಮನೆ ನನ್ಗೆ ಇರ್ಬಾರ್ದಾಗಿತ್ತು. ಯಾಕೆಂದ್ರೆ ಇವತ್ತೊಂದ್ ಎಚ್ಚರ, ನಾಳೆ ಒಂದ್ ಎಚ್ಚರ, ನಾಡಿದೊಂದ್ ಎಚ್ಚರ ಅಂತಿದ್ಯಾ? ಆ ರೀತಿ ಇಲ್ಲ. ನಾನು ಇದನ್ನ 100 ವರ್ಷದವರೆಗೂ ಅನುಭವಿಸ್ತೀನಿ. ಇಲ್ಲಿ ನಾನು ಹುಟ್ಟಿದೀನಿ, ಇಲ್ಲಿ ನನಗೆ ತಂದೆ ತಾಯಿ ಇದ್ದಾರೆ, ನನಗೊಂದು ಮನೆ ಇದೆ ಇಲ್ಲಿ ನನಗೆ. ಇಲ್ಲೆಲ್ಲವೂ ನಾನು ಪ್ರತಿಯೊಂದು ನಾನು ಹುಟ್ಟದಾಗಿಂದ ಇಲ್ಲಿವರೆಗೂ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಿದೆ. ಪ್ರತಿಯೊಂದು ಕೆಲವು ಸಲ ನನಗೆ ಯಾರೂ ಸಹಾಯ ಇರ್ಲಿಲ್ಲ, ನಾನೇ ಬಹಳ ಕಷ್ಟಪಟ್ಟು ಓದಿ ಮಾಡಿ ದೊಡ್ಡವನಾಗಿ ನಾನ್ ಕೆಲ್ಸವನ್ನ ಪಡ್ಕೊಂಡಿದ್ದೀನಿ, ಇಂಥ ಅಧಿಕಾರವನ್ನ ಪಡೆದಿದ್ದೀನಿ, ನಾನು ಇಲ್ಲೆಲ್ಲವನ್ನು ದುಡ್ದಿದ್ದೀನಿ, ಮಕ್ಕಳಿಗೂ ಒಳ್ಳೆ ಜೀವನವನ್ನ ಕೊಟ್ಟಿದ್ದೀನಿ ನಾನು. ಇಲ್ಲಿ ನನ್ನ ಅನುಭವ. ಕನಸು ಇದನ್ನಿದ್ರೆ ನನಗಿಲ್ಲಿ ದಣವಾಗಿರುತ್ತೆ, ಹೋಗಿ ಅಲ್ಲಿ ರೆಸ್ಟ್ ತಗೋತೀನಿ, ಈ ಮನೆಗೆ ಬರ್ತೀನಿ. ಆ ರೀತಿ ನಮ್ಗೆ ಅನುಭವ ಇದೆ. ಕನಸು ಅನ್ನೋದು ಆ ರೀತಿ ಇಲ್ಲ. ಕನಸಲ್ಲಿ ಇವತ್ತೊಂದ್ ಕನಸು ಬರುತ್ತೆ, ನಾಳೆ ಇನ್ನೊಂದು ಮನೆ ಬರುತ್ತೆ, ಅಲ್ಲಿ ಕಟ್ಟಿರುವ ಮನೆ ನನಗೆ ಇಲ್ಲಿ ಎಚ್ಚರದಲ್ಲಿ ನನಗೆ ಏನೂ ಲಾಭ ಬರಲ್ಲ, ಅಲ್ಲಿ ಸಿಕ್ಕಿರುವ ದುಡ್ಡು ನನಗೆ ಇಲ್ಲಿ ಏನು ಲಾಭ ಬರಲ್ಲ. ಕನಸಲ್ಲಿ ನನಗೆ ಬಹಳ ದುಡ್ಡು ಬಂದ್ಬಿಟ್ಟಿದೆ, ಎಚ್ಚರಕ್ಕೆ ಬಂದ್ರೆ ಆ ದುಡ್ಡು ನನಗೇನೂ ಲಾಭ ಇಲ್ಲ. ಹಾಗಾಗಿ ಕನಸು ಸುಳ್ಳು, ನಿದ್ರೆ ನಾನು ರೆಸ್ಟ್ ಮಾಡ್ಬಿಟ್ಟು ಬರ್ತೀನಿ, ಎಚ್ಚರ ಅನ್ನೋದು ಸತ್ಯ. ಇದು ಈಗ ನಮ್ಗೆಲ್ಲಾರಿಗೂ ಇರುವ ಅನುಭವ. ಎಷ್ಟೆಲ್ಲ ಯಾರೇ ಗುರುಗಳೇನೇ ಹೇಳಿದ್ರು, ಗುರುಗಳೇ ನೀವು ಎಚ್ಚರದಲ್ಲೇ ಬರ್ಬೇಕು, ಕನಸಲ್ಲಿ ನೀವು ಬಂದ್ರೆ ನಾನು ಅಲ್ಲ ಆಗಲ್ಲ, ನನಗೆ ಎಚ್ಚರದಲ್ಲೇ ಆತ್ಮಜ್ಞಾನ ಆಗೋದು, ಎಚ್ಚರದಲ್ಲೇನೆ ಶಾಸ್ತ್ರಗಳೆಲ್ಲ ಇರೋದು, ಎಚ್ಚರದಲ್ಲೇ ನಾನು ಪ್ರವಚನಕ್ಕೆ ಬರೋದು, ಎಚ್ಚರದಲ್ಲೇ ಪ್ರವಚನದ ರೂಮು ಇರೋದು, ಎಲ್ಲಾ ಇರೋದು ಎಚ್ಚರದಲ್ಲೇನೆ. ನನ್ನ ಸಾಧನೆಗಳಿರೋದು ಎಚ್ಚರದಲ್ಲೇ, ನನ್ನ ಬದುಕಿರೋದು ಎಚ್ಚರದಲ್ಲೇ. ಈ ರೀತಿ ನಮ್ಮ ಅನುಭವ ಇದೆಯಲ್ಲ, ಅದನ್ನ ಅವ್ರು ಹೇಳ್ತಿದ್ದಾರೆ. ಜಾಗರಣಗಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ. ಈಗೇನ್ ಎಚ್ಚರ ಸತ್ಯ ಸತ್ಯ ಅಂತೀಯಲ್ಲ, ಕನಸಿನ ಅನುಭವ ನೋಡು, ಅಲ್ಲೂ ಹೀಗೆ ಅಂತಿದ್ದೆ ನೀನು. ಅಲ್ಲೇನಾದ್ರೂ ನಿನಗೆ ಇದು ಕನಸು ಸುಳ್ಳು ಅಂತ ಅನ್ನಿಸ್ತಾ ನಿನಗೆ? ಈ ಎಚ್ಚರದ ಮನಸ್ಸು ಏನಿದೆಯಲ್ಲ, ತನ್ನ ಅನುಭವ ಅಂತಾನೆ ಎಲ್ಲಾ ಕಡೆಗೂ ಬರುತ್ತೆ. ಆ ಕನಸಿಂದ ಎಚ್ಚರ ಆದ ತಕ್ಷಣನೇ ನನಗೆ ಆ ಕನಸಿನ ಕೆಲವು ನೆನಪುಗಳು ಬಂದಿರತ್ತೆ. ಓ, ಕನಸಲ್ಲಿ ಬಹಳ ಭಯಾನಕ ನೆನಪು, ಗುರುಗಳು ಬಂದ್ಬಿಟ್ಟಿದ್ರು, ಯಾವ್ದೋ ಪ್ರಾಣಿ ಬಂದ್ಬಿಟ್ಟಿತ್ತು, ಹೆದರಿಕೆ ಆಯ್ತು, ಎಲ್ಲ ಅದೇನಿದೆ ಈ ನೋಡಿದ್ರೆ ಎಚ್ಚರದ ಮನಸ್ಸಿನ ಅನುಭವ ಅಲ್ಲ ಅದು. ಇಡೀ ಎಚ್ಚರದ ಮನಸ್ಸು ಹೋದ ಮೇಲೆ ಕನಸು ನಿದ್ರೆ ಬರೋದು.
ಆದ್ರೆ ಇದು ಎಷ್ಟು ತೀವ್ರವಾಗಿದೆ ಅಂದ್ರೆ ಕನಸಿನ ಅನುಭವನ ತನ್ನ ಅನುಭವನ ಅಂತಾನೆ ತಗೊಂಡ್ಬಿಡುತ್ತೆ. ಅದ್ ನನಗ್ ಗೊತ್ತೇ ಆಗಲ್ಲ, ಅದು ಸೆಕೆಂಡ್ ಒಳಗಡೆ ಆಗತ್ತದು. ಕನಸಿನಲ್ಲಿ ಏನ್ ಮನಸ್ಸಿದೆಯಲ್ಲ ಅದೇ ಬೇರೆ ಮನಸ್ಸು, ಎಚ್ಚರದಲ್ಲಿ ಏನಿದೆಯಲ್ಲ ಇದೇ ಬೇರೆ ಮನಸ್ಸು. ಇಲ್ಲಿರುವ ಮನಸ್ಸಿಗೂ ಅಲ್ಲಿರುವ ಮನಸ್ಸಿಗೂ ಒಂದೂ ಸಂಬಂಧ ಇಲ್ಲ. ಯಾಕೆಂದ್ರೆ ಇಲ್ಲಿ ತುಂಬಾ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದ್ದೀನಿ, ಇಲ್ಲೆಲ್ಲಾ ಆರಾಮಾಗಿ ಮಲಗಿದ್ದೀನಿ. ಕನಸಿನಲ್ಲಿ ಬಹಳ ವಿಪರೀತ ಬಾಯಾರಿಕೆ ಆಗಿದೆ, ಬಹಳ ಕಷ್ಟ ಆಗಿದೆ, ಯಾವ್ದೋ ಊರ್ಗ್ ಹೋಗಿದ್ದೀನಿ, ಅಲ್ಲೇನೋ ಪರದಾಡ್ತಾ ಇದ್ದೀನಿ, ಅಲ್ಲೇನೋ ಮಾಡ್ತಾ ಇದ್ದೀನಿ. ಅಂದ್ರೆ ಅಲ್ಲೊಂದು ಮನಸ್ಸು ಬೇರೆನೇ ಇದೆ, ಅಲ್ಲೊಂದು ಇಲ್ಲಿ ದೇಹ ಆರಾಮಾಗಿದೆ, ಅಲ್ಲಿ ಯಾವ್ದೋ ಕಾಯಿಲೆ ಬಂದಿದೆ ನನ್ಗೆ ಕನಸಿನಲ್ಲಿ. ಹಾಗಾದ್ರೆ ಅಲ್ಲೊಂದು ದೇಹ ಮನಸ್ಸುಗಳು ಅದೇ ಬೇರೆ ದೇಹ ಮನಸ್ಸು. ಎಚ್ಚರದೊಳಗಡೆನೆ ಒಂದು ದೇಹ ಮನಸ್ಸು ಬೇರೆ, ನಿದ್ರೆಯಲ್ಲಿ ಏನೂ ಪ್ರಜ್ಞೆ ಇಲ್ಲ. ಹಾಗಾದ್ರೆ ಮೂರೂ ಬೇರೆ 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 ಆಗ್ತಿದೆ. ಹಂಗಾದ್ರೆ ಏನೋ ಆಗ್ತಿದೆ, ಎಲ್ಲಾದ್ರೊಳಗಡೆ ಹೋಗಿ ಹೋಗಿ ನಾನು ಅನ್ಭವಿಸ್ತಾ ಇದ್ದೀನಿ. ಎಚ್ಚರಕ್ಕೆ ಬರ್ತೀನಿ, ಇಲ್ಲೊಂದು ಎಚ್ಚರಕ್ಕನ ಇಲ್ಲೊಂದು ದೇಹ ಮನಸ್ಸು ಹಾಕ್ತೀನಿ, ಇಲ್ಲಿರೋ ಹೆಂಡತಿ ಮಕ್ಕಳನ್ನೆಲ್ಲ ಸತ್ಯ ಅಂತೀನಿ, ಎಲ್ಲಾ ಮಾಡ್ತೀನಿ, ನಿದ್ರೆ ಹೊರಟೋಗ್ತೀನಿ. ಅಲ್ಲೇನೋ ಪ್ರಜ್ಞೆ ಇಲ್ದಿರಂಗ್ ಮಲ್ಕೊಳ್ತೀನಿ. ಪುನಃ ಕನಸಿಗೆ ಹೋಗ್ತೀನಿ, ತಿರ್ಗಾ ಅಲ್ಲೊಂದ್ ಜಗತ್ ಸೃಷ್ಟಿ ಮಾಡ್ಕೋತೀನಿ, ಅಲ್ಲೂ ವಿಪರೀತವಾಗಿ ಅನುಭವಿಸ್ತೀನಿ. ಅಲ್ಲೂ ಏನ್ ಇಲ್ಲಿ ಹೇಗೆ ಎದ್ದಾಗಿಂದ ರಾತ್ರಿವರೆಗೂ ಅನುಭವಿಸ್ತೀನೋ ಅಲ್ಲೂ ಹಾಗೆ ಅನುಭವಿಸ್ತೀನಿ. ಕನಸಿದು ಸುಳ್ಳಿದು ಅಂತ ಅಲ್ಲೇನು ಕಡಿಮೆ ಅನುಭವಿಸ್ತೀನಿ ಅಂತಿಲ್ಲ. ಹಾಗಾಗಿ ಅಲ್ಲೊಂದು ಮನಸ್ಸು ಬರುತ್ತೆ, ಇಲ್ಲೂ ಎಚ್ಚರಾಗಿ ಇಲ್ಲೂ ಬಾಧೆ ಪಡ್ತೀಯ, ಕನಸಿಗೆ ಹೋಗಿ ಬಾಧೆ ಪಡ್ತೀಯ, ಪ್ರಜ್ಞೆ ಇಲ್ಲದೆ ಮಲ್ಕೋತೀಯ. ಇಡೀ ನನ್ನ ಬದುಕು ಪೂರ್ತಿ ಈ ಮೂರು ಅವಸ್ಥೆಗಳಲ್ಲೇ ಇರುತ್ತೆ. ಈ ಎಚ್ಚರದ ಅವಸ್ಥೆಯಲ್ಲಿ ಓದೋದು ಮಾಡೋದು, ಕಾಲೇಜು ಸ್ಕೂಲು ಗುರುಗಳು ಟೀಚರು ಏನೇನೆಲ್ಲ ಹೇಳ್ತಿ ಎಲ್ಲ ಎಚ್ಚರದೊಳಗಡೆನೆ ಇಡೀ ನನ್ನ ಬದುಕೆಲ್ಲ ಏನಿರೋದು ಇಲ್ಲೇನೆ. ನನ್ನ ಸಾಧನೆಗಳು, ಗುರುಗಳು, ಶಾಸ್ತ್ರಗಳು, ಅಧ್ಯಯನಗಳು, ಪಂಡಿತ ಅನ್ನೋದು, ನಾನು ಸನ್ಯಾಸಿ, ಗೃಹಸ್ಥ, ಜಾತಿ, ಮತ ಏನೇನೆಲ್ಲಾ ಮಾತಾಡ್ತೀನಿ ಎಚ್ಚರದವನು. ಈ ಎಚ್ಚರದವನು ಕನಸಿಗೆ ಹೋದ್ರೆ ಅಲ್ಲೇ ಬೇರೆ ಆಗ್ಬಿಡ್ತೀನಿ. ಈ ಎಚ್ಚರದ ಯಾವ ಅನುಭವವೂ ಬರಲ್ಲ ಅಲ್ಲಿ. ಇಡೀ ಎಚ್ಚರದವನು ಮರೆ ಆದ್ರೇನೆ ನಿದ್ರೆ ಬರೋದು. ಇಡೀ ಎಚ್ಚರದ ನಾನು ಏನ್ ಯಾವ ಮನೆಯಲ್ಲಿದ್ದೀನಿ, ಎಲ್ ಮಲಗಿದ್ದೀನಿ, ಹೆಣ್ಣು ಗಂಡು ಇಂಥವ್ರು ಅಂಥವ್ರು ಇದೆಲ್ಲವೂ ಮರೆತ ಮೇಲೆ ನಿದ್ರೆ ಬರೋದು. ಇದ್ರದ್ದು ಏನಾದ್ರೂ ಸ್ವಲ್ಪ ಇನ್ನೂ ಎಚ್ಚರದ ಮನಸ್ಸಿದೆ ಅಂದ್ರೆ ನಿದ್ರೆ ಮಾಡಕ್ಕೆ ಬಿಡಲ್ಲ. ಅದ್ ಬರೀ ಇಲ್ಲಿದೆ ಮಾತಾಡ್ತಾ ಇರತ್ತೆ, ಯಾವಾಗ ಇದು ನಿಲ್ಸುತ್ತೋ ನಿದ್ರೆ ಬರುತ್ತೆ. ಇವನ್ ಪೂರ್ತಿ ಹೊರಟೋಗ್ತಾನೆ. ಎಚ್ಚರದ ಒಂದು ಏನೂ ಅವನಿಗೆ ಅಸ್ತಿತ್ವನೇ ಇಲ್ಲ, ಎಲ್ಲಿ ಹೋದ ಅದು ಏನೂ ಗೊತ್ತಿಲ್ಲ. ಆದ್ರೆ ಎಷ್ಟು ನನಗದ್ರ ಮೇಲೆ ಅಭಿಮಾನ, ನನಗೆ ಎಚ್ಚರದೊಳಗಡೆ ಆಗಿ ಎಚ್ಚರದಲ್ಲೇ ವಿಚಾರ ಮಾಡ್ತೀನಲ್ಲ, ಹಾಗಾಗಿ ನನಗದು ಎಚ್ಚರವನ್ನ ನೋಡಕ್ಕೆ ಬರಲ್ಲ. ಇಡೀ ಈಗ ನಾನು ಏನಿದ್ದೀನಲ್ಲ ನಾನೇ ಹೊರಟೋಗ್ತೀನಿ. ನಾನು ಹೇಗ ಕುತ್ಕೊಂಡು ನಾನು ಏನ್ ಇದೀನಿ ನನ್ನ ಅನುಭವ ಇದೆ, ನಾನ್ ಕೇಳ್ತಾ ಇದ್ದೀನಿ, ಶಾಸ್ತ್ರವನ್ನ ಮಾಡ್ತೀನಿ, ಇದೆಲ್ಲ ಏನ್ ಅಂತೀನಲ್ಲ ನಾನ್ ಪೂರ್ತಿ ಒಂದೇ ಕ್ಷಣ ಕೊಟ್ಟೋಗ್ತೀನಿ. ನಿದ್ರೆ ಬಂದ್ರೆ ಎಲ್ಲಿ ಹೋಗ್ತೀನಿ, ಎಲ್ಲಿ ಕೂತಿರ್ತೀನಿ ಏನೂ ಪ್ರಜ್ಞೆ ಇಲ್ಲ. ಬಾಯಿ ಬಿಟ್ಕೊಂಡ್ ಮಲಗಿರ್ತೀನಿ, ಗೊರಕೆ ಹೊಡಿತಿರ್ತೀನಿ, ಏನೂ ಪ್ರಜ್ಞೆ ಇಲ್ಲ. ಬೆಡ್ಶೀಟ್ ಚಳಿ ಮಳೆ ಕಾಲ ದೇಶ ಏನೂ ಪ್ರಜ್ಞೆ ಇಲ್ಲ. ಗಾಢ ನಿದ್ರೆ ಬಂದ್ರೆ ಹಂಗ್ ತಾನೇ ಮಾಡುತ್ತೆ ಪ್ರಕೃತಿ, ನನ್ನನ್ ಕೇಳೋದೇ ಇಲ್ಲ. ನಾನು ಏನ್ ಬಹಳ ನಾನಿಲ್ಲ, ನಾನು ಹಿಂಗಲ್ಲ, ನಾನ್ ಮಲಗಲ್ಲ, ನನ್ ಮಾತೇ ಕೇಳಲ್ಲ. ಒಂದೇ ಸೆಕೆಂಡಿಗೆ ಇಡೀ ಎಚ್ಚರದ ಹೊರಟೋಗ್ತೀನಿ. ಎಲ್ಲಿ ಹೋದೆ ನಾನು? ಇಷ್ಟೋ ನಾನು ಇರ್ತೀನಿ ಅಂತ ಭರವಸೆ ಇದೀನಲ್ಲ, ಒಂದೇ ಕ್ಷಣಕ್ಕೆಲ್ಲೋ ಮರೆ ಆಗ್ಬಿಡ್ತೀನಿ. ಗಾಢ ನಿದ್ರೆಯಲ್ಲಿ ಏನೂ ಪ್ರಜ್ಞೆನೇ ಇಲ್ಲ, ನನಗ್ ದೇಹದ ಪ್ರಜ್ಞೆ ಇಲ್ಲ. ಏನಿಲ್ಲಿ ದೇಹದ ಬಗ್ಗೆ ವಿಪರೀತ ಅಭಿಮಾನ ಇದೆಯಲ್ಲ, ನಾನು ಈಗ ಇಟ್ಕೋಬೇಕು, ನನ್ಗೆ ಹಿಂಗಿರ್ಬೇಕು, ನಾನು ಹಂಗಿರ್ಬೇಕು, ನಾನು ಯೌವನದಾಗೆ ಇರ್ಬೇಕು, ನನಗೆ ಏನ್ ವಿಪರೀತ ಭ್ರಮೆ ಇದೆ. ಮತ್ ವಿಪರೀತವಾಗಿ ಏನಾದ್ರು ಕಾಯಿಲೆ ಬಂದಿದೆ, ನನ್ ವಿಪರೀತ ತಲೆನೋವು ಬಂದಿದೆ, ಕಾಲ್ ನೋವು ಬಂದಿದೆ, ನನ್ ಕೈಲಿ ಆಗಲ್ಲ ಅಂತ ಇರ್ತೀನಲ್ಲ, ನಿದ್ರೆಯಲ್ಲಿ ಏನೂ ಪ್ರಜ್ಞೆ ಇಲ್ಲ. ಆ ದೇಹಕ್ಕೆ ತಾನೇ ಆರಾಮಾಗಿ ಜಡವಾಗಿ ಮಲಗಿದೆ ಅಲ್ಲಿ ನಿದ್ರೆ. ಯಾರು? ನನ್ನ ನಿದ್ರೆನೆ. ನನ್ನ ನಿದ್ರೆಯನ್ನ ನಾನು ನೋಡಕ್ ಬರ್ಬೇಕು, ಅದನ್ನೇ ಇಲ್ಲಿ ಅವರು ತೋರ್ಸೋದು ನಿಜಗುಣ ಶಿವಯೋಗೀಶ. ನನ್ನ ನಿದ್ರೆಯನ್ನ ನನ್ಗೆ ನೋಡಕ್ ಬರುತ್ತೋ ಇಲ್ವೋ, ಅದೇ ನೋಡೋದೇ ಸಾಕ್ಷಿ. ಅದನ್ನ ಕೇಳಿ ನನಗೆ ಎಚ್ಚರದ ಮನಸ್ಸಾಗಿ ಎಲ್ಲಾ ಕಡೆ ಈ ಮನಸ್ಸು ಬರುತ್ತೆ. ಈ ಎಚ್ಚರದ ಮನಸ್ಸಾಗೆ ನೋಡ್ತೀನಿ ಅಂತ ನನಗನ್ಸತ್ತೆ. ಎಚ್ಚರದವನು ಇಲ್ದೇ ಇದ್ದಾಗ ನಿದ್ರೆ ಬರೋದು. ಎಚ್ಚರದ ಈ ಮನಸ್ಸಿಗೆ ಏನ್ ಕೂತಿದಿರಲ್ಲ, ಇವ್ರು ಪೂರ್ತಿ ಹೋದಾಗ್ಲೇ ನಿದ್ರೆ ಬರೋದು. ಆ ನಿದ್ರೆಯಲ್ಲಿ ಈ ಎಚ್ಚರದ ಮನಸ್ಸಿಲ್ಲ, ಎಚ್ಚರದ ದೇಹ ಇಲ್ಲ, ಎಚ್ಚರದ ಜಗತ್ತಿಲ್ಲ, ಏನು ಎಚ್ಚರದ ಅನುಭವ ಇಲ್ಲ. ಆಗ ಗಾಢ ನಿದ್ರೆ. ಆ ಗಾಢ ನಿದ್ರೆಯ ಅನುಭವದ ಕಡೆ ಲಕ್ಷ್ಯ ಕೊಡು, ನೀವೆಲ್ಲವೂ ಬಿಟ್ಟಿದ್ದೀರಿ. ಹಂಗಾದ್ರೆ ಇಡೀ ಜಗತ್ತು ಕಾಲ ದೇಶ ದೇಹ ಏನೇನ್ ಅಂತಿದ್ನಲ್ಲ ಎಚ್ಚರದಲ್ಲಿ, ಅದೆಲ್ಲವೂ ಇಲ್ಲದೆ ಇದ್ದೀನಿ ನಾನು. ಗಾಢ ನಿದ್ರೆಯಲ್ಲಿ ಇದೀನಲ್ಲ,
ಆ ನನ್ನ ಅನುಭವವನ್ನ ನೋಡೋದನ್ನೇ ಸಾಕ್ಷಿ. ಸುಮ್ನೆ ಈ ಎಚ್ಚರದಲ್ಲೆಲ್ಲ ತಾನೇ ಜೀವ ಅಂತ ಬರ್ತೀನಿ, ಅಲ್ಲೆಲ್ಲ ನಾನೇ ಎಲ್ಲ ಭಾವಿಸ್ಕೊತೀನಿ, ಅಲ್ಲೆಲ್ಲವನ್ನ ನನ್ನ ನನ್ನ ಸಂಸ್ಕಾರಗಳು ಹೇಗಿದೆ ಆ ರೀತಿ ಎಲ್ಲ ಭಾವಿಸ್ಕೊಂಡು ನಾನೆಲ್ಲ ಹೆಂಡತಿ ಮಕ್ಕಳು ಮನೆ ನಾನು ಇಂಥವ್ರು ಅಂತ ಎಲ್ಲ ಭಾವಿಸೋದು, ಇಲ್ಲೆಲ್ಲ ವಿಪರೀತವಾಗಿ ಅನುಭವಿಸೋದು, ಗಾಢ ನಿದ್ರೆಗೆ ಹೋಗೋದು, ಅಲ್ಲೇನೋ ಪ್ರಜ್ಞೆ ಇಲ್ಲದೆ ಇವೆಲ್ಲದನ್ನು ಇಲ್ಲದೆ ಅಲ್ಲಿರೋದು. ಕನಸಿಗೆ ಹೋಗೋದು, ಅಲ್ಲೊಂದು ಜಗ ಸೃಷ್ಟಿ ಮಾಡ್ಕೊತೀನಿ, ಅಲ್ಲೆಲ್ಲಾನು ಇದೇ ರೀತಿ ಅಲ್ಲಿ ಏನೇನೋ ಭಾವಿಸ್ಕೊಳ್ತೀನಿ, ಅಲ್ಲೆಲ್ಲ ಅನುಭವಿಸ್ತೀನಿ, ಎಚ್ಚರಕ್ಕೆ ಬರ್ತೀನಿ. ಎಚ್ಚರ ಮಾಡೋದು, ಕನಸಿಗೆ ಹೋಗೋದು, ನಿದ್ರೆಗೆ ಹೋಗೋದು. ಇಲ್ಲೂ ತಾನೇ ಇಲ್ಲೊಂದು ದೇಹ ಸೃಷ್ಟಿ ಮಾಡೋದು, ಇಲ್ಲಿ ಅನ್ಭವ್ಸೋದು, ಕನಸಿಗೆ ಹೋಗಿ ಅಲ್ಲೊಂದು ಸೃಷ್ಟಿ ಮಾಡ್ಕೋತೀನಿ, ಅಲ್ಲಿ ಅನ್ಭವ್ಸೋದು, ನಿದ್ರೆಗೆ ಹೋಗಿ ಏನು ಪ್ರಜ್ಞೆ ಇಲ್ಲದೆ ಈ ರೀತಿ ನನಗ್ ಗೊತ್ತಾಗ್ತಿದೆಯಲ್ಲ, ಈ ಮೂರನ್ನು ನಾನು ನೋಡಬಹುದಲ್ಲ. ಈ ಎಚ್ಚರದ ಮನಸ್ಸಿನಿಂದ ನೋಡಲ್ಲ ನಾನು ಅದನ್ನ. ಇಡೀ ಎಚ್ಚರವನ್ನೇ ನಾನು ಯಾವ್ದನ್ನಾರು ನೋಡ್ತಿರ್ತೀನಿ ಅಂದ್ರೆ ನಾನು ಅದರಿಂದ ಪ್ರತ್ಯೇಕ ಇರ್ತೀನಿ. ನಾನೀಗ ನಾನು ನಿನ್ನ ನೋಡ್ತಿದ್ದೀನಿ ಅಂದ್ರೆ ನಾನು ನಿನ್ನಿಂದ ಬೇರೆ ಇದ್ರೆ ಮಾತ್ರ ನೋಡಕ್ಕಾಗತ್ತೆ. ನಾನ್ ನಿನ್ನೊಳಗಡೆ ಇದ್ರೆ ನಾನ್ ಹೆಂಗ್ ನಿನ್ನ ನೋಡ್ತೀನಿ? ನಾನ್ ಯಾವ್ದನ್ನೇ ನಾನ್ ನೋಡ್ತೀನಿ ಅಂದ್ರೆ ಯದೃಶ್ಯಂ ತನ್ನಷ್ಟಂ. ಅದನ್ನ ನಾನ್ ಯಾವ್ದನ್ನೇ ಎದುರುಗಡೆ ನೋಡ್ತಿರ್ತೀನೋ ಅದು ನಾನ್ ಇರೋದಿಲ್ಲ, ಮತ್ ಅದು ನಾಶ ಆಗತ್ತೆ. ಹಾಗೆ ನಾನು ಇಡೀ ಎಚ್ಚರವನ್ನ ನೋಡ್ತೀನಿ. ಆ ಇಡೀ ಎಚ್ಚರದಲ್ಲಿ ನನ್ನ ಜೀವನ ಇದೆ, ನನ್ನ ಇಡೀ ಎಚ್ಚರದಲ್ಲೇ ನನ್ನ ಬದುಕು ಇದೆ. ನಾನು ಎಚ್ಚರದಲ್ಲಿ ಕೂತ್ಕೊಂಡು ಕೇಳ್ತಿದ್ದೀನಿ ಅಂತಿದ್ದೆಲ್ಲ, ಆ ಇಡೀ ಎಚ್ಚರವನ್ನೇ ನೋಡ್ತಿದ್ದೀನಿ. ಎಚ್ಚರದಲ್ಲಿ ಕೂತಿರುವ ಜೀವನನ್ನೇ ನಾನು ನೋಡ್ತೀನಿ. ನಾನು ಆ ಎಚ್ಚರವನ್ನ ನೋಡ್ತೀನಿ, ಅದು ನಿದ್ರೆಗೆ ಹೋಗುತ್ತೆ, ಅದೇ ಕನಸಲ್ಲಿ ಹೋಗುತ್ತೆ. ಈ ರೀತಿ ಎಚ್ಚರ ಕನಸು ನಿದ್ರೆಯಲ್ಲಿ ತಾನೇ 3 ಅವಸ್ಥೆಗಳಲ್ಲಿ ಬಾಧೆ ಪಡ್ತಾ ಇದ್ದಾನೆ ಈ ಜೀವ. ಯಾರೋ ಅಲ್ಲ, ನಾನೇ. ಆ ಜೀವನೇ ಎಚ್ಚರದ ಜೀವ ಆಗಿ, ಕನಸಿನಾಗಿ, ನಿದ್ರೆಯಾಗಿ, ಜಾಗರಣದೊಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ. ಒಂದ್ರೊಳಗಡೆ ಇರೋ ಜೀವ ಇನ್ನೊಂದ್ರೊಳಗಡೆ ಇಲ್ಲ. ಎಚ್ಚರದ ಜೀವ ಇರೋನೇ ಅನುಭವಿಸೋದೇ ಬೇರೆ, ಕನಸಿನ ಜೀವ ಅನುಭವಿಸೋದೇ ಬೇರೆ, ನಿದ್ರೆಯಲ್ಲಿರೋ ಅನುಭವಿಸೋನೇ ಬೇರೆ. ಈ ಮೂರೂ ಬೇರೆ ಬೇರೆ ಬಾಧೆ ಇದೆಯಲ್ಲ, ಇದನ್ನ ನಾನು ನೋಡ್ತಾ ಇದ್ದೀನಿ. ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ, ಅದೇ ಹೆಸರು ಕೊಡ್ತಾರೆ. ಎಚ್ಚರದ ಜೀವನಿಗೆ ವಿಶ್ವಜೀವ, ಕನಸಿನ ಜೀವನಿಗೆ ತೈಜಸ ಜೀವ, ನಿದ್ರೆಯವನಿಗೆ ಪ್ರಾಜ್ಞ ಜೀವ. ಸಂಸ್ಕೃತದಲ್ಲಿ ಹೇಳ್ತಾರೆ ಅಷ್ಟೇನೆ. ನನ್ನ ಅನುಭವವನ್ನೇ, ನಾನು ಎಚ್ಚರ ಆಗ್ತೀನಿ, ನಾನೇ ಕನಸಿಗೆ ಹೋಗ್ತೀನಿ, ನಾನೇ ನಿದ್ರೆಗೆ ಹೋಗ್ತೀನಿ. ಈ ಮೂರನ್ನೂ ನಾನು ನೋಡುವ ಸಾಕ್ಷಿ ನಾನು. ನಾನು ಈ ಮೂರೊಳಗಡೆ ಇಲ್ವೇ ಇಲ್ಲ. ನಾನು ಈ ಮೂರು ನನ್ನ ಅನುಭವದಲ್ಲೇ ಇಲ್ಲ. ನಾನ್ ಸುಮ್ನೆ ಎಚ್ಚರ ಆಗ್ತೀನಿ, ಅದ್ರೊಳಗಡೆ ನಾನೇ ಭಾವಿಸ್ತೀನಿ, ನಾನೇ ಅಲ್ಲೆಲ್ಲವನ್ನೂ ನಾನೇ ವಿಪರೀತವಾಗಿ ಭಾವಿಸಿ ನಾನು ಅನುಭವಿಸಿ ಕನಸಿಗೆ ಹೋಗಿ ಕನಸಿನ ಅನುಭವ ನೋಡಿದ್ರೆ ಗೊತ್ತಾಗತ್ತಲ್ಲ. ಕನಸಿನಲ್ಲಿ ನಾನೇ ಎಲ್ಲ ಸೃಷ್ಟಿಯನ್ನ ಮಾಡ್ಕೋತೀನಿ, ನಾನೇ ಜಗತ್ತು, ಹೆಂಡತಿ ಮಕ್ಕಳು ಮನೆ ಎಲ್ಲವನ್ನೂ ಸೃಷ್ಟಿ ಮಾಡಿ ನಾನೇ ಅಲ್ಲಿ ಬಾಧೆ ಪಡ್ತೀನಿ. ಅಲ್ಲಿ ಯಾರು ಬಾಧೆ ಪಡಿಸ್ತಾರೆ? ಯಾಕೆ ಅದು ನನಗೆ ಗೊತ್ತಾಗತ್ತೆ ಅಂದ್ರೆ, ಈಗ ಅದ್ರಿಂದ ಆಚೆ ಬಂದಿದ್ದೀನಿ ಅದಕ್ಕೆ. ಅದೇ ಕನಸಿನೊಳಗಡೆ ಬಂದು ನನ್ನ ನೋಡು ನೀನೇ ಬಾಧೆ ಪಡ್ತಿದ್ಯಾ ಅಂದ್ರೆ ಆಗಲ್ಲ. ಅದು ಅದ್ರಿಂದ ಆಚೆ ಬಂದಾಗ ಗೊತ್ತಾಗತ್ತೆ. ಹಾಗೆ ಈ ಎಚ್ಚರವು ನಿದ್ರೆಯಲ್ಲಿ ಇರ್ಲಿಲ್ವಲ್ಲ. ನಾನು ಗಾಢ ನಿದ್ರೆ ಮಾಡಿದೆ, ಆಗ ನನಗೇನೂ ಎಚ್ಚರ ಇಲ್ಲ. ನನಗೆ ಈ ಎಚ್ಚರ ಇಲ್ಲೇನೋ, ಹಂಗಾದ್ರೆ ನಾನು ಇರ್ಬೋದು. ನಾನು ಗಾಢ ನಿದ್ರೆಯ ಅನುಭವ, ಗಾಢ ನಿದ್ರೆಯಲ್ಲಿ ದೇಹ ಇಲ್ಲ, ಗಾಢ ನಿದ್ರೆಯ ಅನುಭವದಲ್ಲಿ ಏನೂ ನನಗೆ ಅನುಭವ ಇಲ್ಲ. ಉಸಿರಾಟದ ಅನುಭವ ಇಲ್ಲ, ಹಸಿವೆ ತೃಷೆಗಳ ಅನುಭವ ಇಲ್ಲ, ಕಾಮಕ್ರೋಧಾದಿಗಳ ಅನುಭವ ಇಲ್ಲ, ಇಡೀ ಜಗತ್ತಿನ ಅನುಭವನೇ ಇಲ್ಲ, ನಾನಿದ್ದೀನಿ ಅನ್ನುವ ಅನುಭವನೂ ಇಲ್ಲ. ಆದರೆ ಅದನ್ನ ನೋಡುವ ಸಾಕ್ಷಿಯಲ್ಲಿ ನಾನಿದ್ದೀನಿ ಅನ್ನುವ ಅನುಭವ ಇದೆ. ಈ ಮೂರನ್ನೂ ನಾನು ನೋಡ್ತೀನಿ. ಜಾಗರಣದೊಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ. ಈ ಮೂರಲ್ಲೂ ಬೇರೆಯಾಗಿ ಬಾಧೆ ಪಡ್ತೀನಿ. ಮತ್ತ ಅದೇನಾದ್ರು ಸತ್ಯ ಇದ್ದಿದ್ರೆ ಪರವಾಗಿಲ್ಲ, ಸುಮ್ನೆ ನಾನು ಭಾವಿಸ್ತೀನಿ, ನಾನೇ ಅನುಭವಿಸ್ತೀನಿ, ಹೋಗ್ತೀನಿ. ಎಚ್ಚರದಲ್ಲಿ ಬರ್ತೀನಿ, ನಾನೇ ಜೀವ ಆಗ್ತೀನಿ, ಅಲ್ಲೆಲ್ಲಾನು ನಾನೇ ಭಾವಿಸ್ತೀನಿ, ಎಲ್ಲಾ ವಿಪರೀತವಾಗಿ ಭಾವಿಸಿ ಕನ್ಸಿಗೆ ಹೋಗ್ತೀನಿ. ಅಲ್ಲೊಂದ್ ಜಗ ಸೃಷ್ಟಿ ಮಾಡ್ಕೋತೀನಿ, ಅಲ್ಲೊಂದು ಹೆಂಡತಿ ಮಕ್ಕಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಅಲ್ಲೆಲ್ಲ ಅನುಭವಿಸೋದು, ನಿದ್ರೆಗೆ ಹೋಗೋದು. ಈ ರೀತಿ ಮೂರನ್ನು ಮಾಡ್ತಿದ್ದೀನಲ್ಲ, ಈ ಮೂರನ್ನು ನಾನು ನೋಡ್ತೀನಲ್ಲ, ಆ ಸತ್ಯ ವಸ್ತು ನಾನಿದ್ದೀನಿ. ಅತಿ ಸೂಕ್ಷ್ಮವಾಗಿ ಬುದ್ಧಿ ಅತಿ ಸೂಕ್ಷ್ಮ ಆದ್ರೆ ಗೊತ್ತಾಗುತ್ತೆ. ಅದ್ನ ಕೇಳ್ತಾ ಈ ಅನುಭವ ಬರುತ್ತೆ. ನನಗೆ ಎಚ್ಚರದ ತೀವ್ರವಾದ ಅಭಿಮಾನ ಇದೆಯಲ್ಲ, ಆ ಎಚ್ಚರದ ಮನಸ್ಸು, ಎಚ್ಚರದಲ್ಲಿರುವ ಬುದ್ಧಿ ಇದನ್ನ ನೋಡಲ್ಲ. ಯಾಕೆ? ಎಚ್ಚರದಲ್ಲಿರೋನಿಗೆ ಅವೆಲ್ಲವೇ. ಆ ಎಚ್ಚರವನ್ನೇ ನಾನು ನೋಡ್ತೀನಿ. ಈಗ ಕನಸಿನಲ್ಲಿದ್ದಾನೆ, ಕನಸಿನಲ್ಲಿರುವ ಮನಸ್ಸು, ಅಲ್ಲಿ ಬುದ್ಧಿ, ಅವನನ್ನ ನೋಡಕ್ ಬರುತ್ತಲ್ಲ ಕನಸಿನವನ್ನ. ಅದೇ ರೀತಿ ಇಡೀ ಎಚ್ಚರವನ್ನ, ಈ ಎಚ್ಚರದಲ್ಲಿರೋನಿಗೆ ಆತ್ಮಜ್ಞಾನ ಆಗತ್ತಾ? ಎಚ್ಚರದಲ್ಲಿರೋನಿಗೆ ಕೇಳ್ತಾನ?
ಎಚ್ಚರದಲ್ಲಿರೋನಿಗೆ ಸಾಧನೆಗಳೇನಾದ್ರು, ಆ ಇಡೀ ಎಚ್ಚರವನ್ನೇ ನೋಡೋರು ನಾನು, ಎಚ್ಚರದಲ್ಲಿರುವ ಜೀವನನ್ನೇ ನೋಡೋರು ನಾನು. ಆ ಎಚ್ಚರದಲ್ಲಿರೋನು, ಎಚ್ಚರದಲ್ಲಿದ್ದು ಅವನು ಒಂಥರ ಬಾಧೆ ಪಡ್ತಾನೆ, ಕನ್ಸಲ್ಲಿರೋನು ಬಾಧೆ ಪಡ್ತಾನೆ, ನಿದ್ರೆಯಲ್ಲಿ ಅವನು ಏನು ಇಲ್ದೇನೆ ಅಜ್ಞಾನದಲ್ಲಿ ಮುಳುಗ್ತಾನೆ. ಈ ಮೂರನ್ನೂ ಅರಿಯುವ ಅರಿವು ನಾನು. ಇದ್ರೊಳಗಡೆ ನಾನು ಏನೂ ಪ್ರವೇಶನೇ ಮಾಡಿಲ್ಲ. ನಾನು ಆತ್ಮವಸ್ತು ಇದ್ದೀನಿ. ಇವನೇ ಇಲ್ಲೇ ಫಲದೊಳ ಆಕಸ್ಮಿಕ ಒಬ್ಬ ಕಲ್ಪಿತ ಪುರುಷ ತಾನೇ ತಯಾರಾದ, ತಾನೇ ತಯಾರಾಗಿ ತಾನೇ ಭಾವಿಸ್ಕೊಂಡು ಅಖಿಲ ಭಾವದಳು ಎಲ್ಲಾ ಭಾವನೆಗಳನ್ನ ತಾನೇ ಮೈ ಮೇಲೆ ಹಾಕೊಂಡ. ನಾನೇ ಜಗತ್ತಲ್ಲಿ ಮಾಮೂಲಿ ನಮ್ಮ ಜೀವನದಲ್ಲೇ ಹಾಗೆ ಆಗತ್ತಲ್ಲ, ನಾನು ಒಬ್ರೇ ಆರಾಮಾಗಿರ್ತೀನಿ. ಮದ್ವೆ ಅಂತ ಆಗ್ತೀವಿ ನಾವು, ಏನೋ ಅವ್ರ ಮೊದ್ಲು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ನಮ್ ಪಕ್ಕದ ಮನೇಲಿ ಇದ್ರು ನಮ್ಗೆ ಅವ್ರದ್ದೇನೋ ಬಾಧೆ ಆಗ್ತಿರಲ್ಲ, ಅವ್ರ ಮನೆಯವ್ರದ್ದು ಏನೋ ನಮ್ಗೆ ಅನಿಸ್ತಿರಲ್ಲ. ಯಾವಾಗ ನನ್ನವರು ಅಂತ ನನಗ ಆಗುತ್ತೋ, ಇವ್ರು ನನ್ನ ಸತಿ, ಇವ್ರು ನನ್ನ ಪತಿ ಅಂದ ತಕ್ಷಣನೇ ಎಷ್ಟು ಅವ್ರದೆಲ್ಲ ಇನ್ ಪ್ರಾರಂಭ ಆಗತ್ತಲ್ಲ. ಅವ್ರೊಬ್ಬರದೇ ಆಗಲ್ಲ, ಇನ್ ಅವ್ರ ಮನೆಯವ್ರದೆಲ್ಲ ಆಗಿದ್ದೆಲ್ಲ ಆಗತ್ತೆ. ಅವ್ರ ಅತ್ತೆ ಮಾವ, ಅವ್ರ ಯಾರೋ ನೆಂಟ್ರುಗಳು, ಅವ್ರ ಅಕ್ಕ ತಂಗಿ, ಇಡೀ ಅವ್ರ ಎಷ್ಟು ಕುಲ ಬಾಂಧವರು ಇರ್ತಾರಲ್ಲ, ಅವ್ರೆಲ್ಲಾರ್ಗಾಗಿದ್ದು ನಮ್ಗಾಗತ್ತೆ. ಬರೀ ಎಲ್ಲಿ ಪ್ರಾರಂಭ ಆಗಿದ್ದು ಇಲ್ಲಿ ಸೆಲೆ. ಇದನ್ನ ಹೇಳ್ತಾರಲ್ಲ, ಕಾವೇರಿ ನದಿ ಆಗ್ಲಿ ಯಾವ್ದೇ ನದಿ ಆಗ್ಲಿ ಹುಟ್ಟಬೇಕಾದ್ರೆ ಬರೀ ಇಷ್ಟೇ ಸಣ್ಣ ಹುಟ್ಟುತ್ತೆ, ಆಮೇಲೆ ಇಲ್ಲಿ ಎಷ್ಟು ದೊಡ್ಡ ನದಿ ಅದು. ಹಾಗೆ ನಂದು ನಾನು ಅಂತ ಸಣ್ಣಕ್ ಪ್ರಾರಂಭ ಆಗತ್ತದು. ನಾನು ಅಂತ ಬಂದ ತಕ್ಷಣ ಇಡೀ ನನ್ನ ಎಲ್ಲ ಹಿಂಗ್ ಹರಡ್ಕೊಂಡ್ಬಿಡತ್ತೆ. ನಾನು ಅಂತ ಬಂದ ತಕ್ಷಣ ಓ ಜಗತ್ತು, ನಾನು, ಇಂದ್ರಿಯಗಳು, ಹತ್ತು ಎಲ್ಲ, ನಾನ್ ಅಂತಃಕರಣ, ನನ್ ಹೆಣ್ಣು ಗಂಡು, ನನಗೆ ಓ ಈ ತರ ಮನೇಲಿದ್ದೀನಿ, ಇವರೆಲ್ಲ ಹೆಂಡತಿ ಮಕ್ಳಿದ್ದಾರೆ, ಎಲ್ಲಾ ಕೆಳಗಡೆ ಹಿಂಗ್ ಪ್ರವಾಹ ಅದ್ರದ್ದು. ಹೇಗೆ ಅದು ಮೊದಲು ನಾನು ಅನ್ನೋದೀಗ ನದಿ ಅದು ಪ್ರಾರಂಭ ಆಗ್ಬೇಕಾದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಏನಾದ್ರು. ಇದಿಷ್ಟೇ ಇಷ್ಟು ಒಂದು ಸಣ್ಣಕ್ ಸ್ಟಾರ್ಟ್ ಆಗತ್ತೆ ಅದು ಕಾವೇರಿ ನದಿ. ಯಾವ್ದೇ ನದಿ ಆಗ್ಲಿ, ಕೃಷ್ಣಾ ನದಿ ಆಗ್ಲಿ ಯಾವ್ದೇ ನದಿ ಆಗ್ಲಿ, ಪ್ರಾರಂಭ ಆಗ್ಬೇಕಾದ್ರೆ ಸಣ್ಣಕ್ಕಿರುತ್ತೆ ಬಹಳ. ಇದು ಮುಂದೆ ಅಷ್ಟು ದೊಡ್ಡದಾಗತ್ತೆ ಅಂತ ಗೊತ್ತಿರತ್ತಾ. ಹಾಗೆ ಈ ನಾನು ಅನ್ನೋದು, ನಾನು ಅಂತ ನನಗೆ ಪ್ರಾರಂಭ ಆಗತ್ತೆ. ನನಗೆ ಎಲ್ಲ ಎಚ್ಚರದ ಅನುಭವ ಪ್ರಾರಂಭ ಆಗತ್ತೆ, ಎಚ್ಚರ ಆಗತ್ತೆ. ಎಚ್ಚರ ಆದ ತಕ್ಷಣನೇ ನನಗೆ ದೇಹ, ಇಂದ್ರಿಯಗಳು, ನಾನು ಅಂತಃಕರಣ, ನಾನು ಹೆಣ್ಣು, ನಾನು ಗಂಡು, ನಾನು ಇಂಥ ಮನೇಲಿದ್ದೀನಿ ನಾನು, ಎಲ್ಲಾ ನನ್ನ ಕಾಮಕ್ರೋಧಾದಿಗಳು, ಬಡವ ಶ್ರೀಮಂತ ಜಾತಿ ಒಟ್ಟಿಗೆ ಇನ್ನಷ್ಟು ಬಂದ್ಬಿಡೋದು. ನನಗೆ ಆ ಮೂಲ ನಾನು ನೋಡಕ್ಕೆ ಬರಲ್ಲ, ಯಾಕೆಂದ್ರೆ ಕೆಳಗಡೆ ಬಂದಾಗ ಹೋಗಿದೆ. ಈಗ ಮೂಲ ಕಾವೇರಿನ ನಾವು ನೋಡೋದೇ ಇಲ್ಲ. ನಾ ಕೆಳಗಡೆ ಬಂದ್ ಇಲ್ಲಿ ಕಾವೇರಿನ ನೋಡ್ತೀನಿ ನಾನು. ನನಗೆ ಆ ಮೂಲ ಕಾವೇರಿ ಅಷ್ಟ್ ಸಣ್ಣಕ್ಕಿದೆ ಅಂತ ಅನ್ಸುತ್ತಾ, ಗೊತ್ತಾಗತ್ತಾ? ಗೊತ್ತೇ. ಹಾಗೆ ಈ ನಾನು ಆಗಿರೋದು. ಆ ನಾನು ಅಂತ ಬಂದ ತಕ್ಷಣ ಎಚ್ಚರದ ಜೀವ ಆಗಿ ಅಲ್ಲೆಲ್ಲಾ ನಾನು ಸಿಂಚನ ಅಂತ, ನಾನು ಏನೋ ಒಂದ್ ಹೆಣ್ಣು, ಇಂಥ ಮನೇಲಿ ಹುಟ್ಟದೆ, ತಂದೆ ತಾಯಿ ಇದ್ದಾರೆ ನನಗೆ. ಇನ್ನ ಪ್ರಾರಂಭ ನಾನಿನ ಕೆಳಗಡೆ ಪ್ರಾರಂಭ. ಹಿಂಗೆಲ್ಲಾ ಇದೀನಿ, ನಾನ್ ಸ್ಕೂಲ್ಗೆ ಹೋಗ್ಬೇಕು, ಓದ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಕೆಲ್ಸಕ್ ಹೋಗ್ಬೇಕು, ನಾನ್ ಸಾಧನೆ ಮಾಡ್ಬೇಕು, ಗುರುಗಳ್ ಮಾಡ್ಬೇಕು. ಎಲ್ಲಿ ಎಚ್ಚರದ ನಾನ್ ಆದ ತಕ್ಷಣನೇ ಆ ನಾನ್ ಬಿಟ್ಟು ಹೋಗುತ್ತೆ, ಎಚ್ಚರದ ಮುಂದಿನ ಕಾರ್ಯಗಳಿಗೆ ಜ್ಞಾಪಕ ಬರುತ್ತೆ. ಆ ನಾನ್ ಅನ್ನೋದು ಪ್ರಕಟ ಆಯ್ತಲ್ಲ, ಏನದು? ಬರೀ ಒಂದು ಭಾವನೆ, ಅದು ಸಣ್ಣದಾಗಿ ಅತೀ ಸೂಕ್ಷ್ಮವಾದ ಭಾವನೆ. ನಾನು ಅಂತ ನನಗೆ ಪ್ರಾರಂಭ ಆಯ್ತು, ಎಚ್ಚರದ ಜೀವ ಆಗೋದೆ. ಎಚ್ಚರದ ಜೀವ ಆದೆ 10 ದಶಭಾವಗಳು, ಪರದೊಳು ಆಕಸ್ಮಿಕವಾದನ ಕಲ್ಪಿತ ಪುರುಷ ಅಖಿಲ ಭಾವದೊಳಗೂಡಿ ಒಂದೇ ಸರಿ 10 ಭಾವನೆಗಳನ್ನು ತಗೊಂಡ್ ಬರ್ತಾರೆ. ಅಹಂಭ್ರಮೆ, ಅದೇ ಅಹಂಭ್ರಮೆ ಮೂಲ. ಆ ಎಚ್ಚರದ ನಾನು ಅಂತ ಆ ಭ್ರಮೆ ಬರುತ್ತಲ್ಲ, ಇನ್ನೆಲ್ಲ ಅಜ್ಞ ಭ್ರಮೆ. ತಕ್ಷಣನೇ ಮರ್ತೋಗ್ಬಿಡುತ್ತೆ ನಾನು ಆತ್ಮವಸ್ತು ಅನ್ನೋದು. ನಾನು ಅಂತ ನನಗೆ ಪ್ರಕಟ ಆದ ತಕ್ಷಣ ಅಜ್ಞ ಭ್ರಮೆ. ಇನ್ನ ಯಾವಾಗ ಅದನ್ನ ಮರ್ತೆ ಕರ್ಣಭ್ರಮೆ, ಅಂತಃಕರಣ, ನನ್ಗೀಗೆಲ್ಲ ಹೇಳಿದ್ರಲ್ಲ ಏನ್ 25 ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಏನೇ ನನಗೆಲ್ಲ ಆಗತ್ತೆ, ಇನ್ನೆಲ್ಲಾ ನನಗೆ ಆಗತ್ತೆ. ಅಹಂಭ್ರಮೆ, ಅಜ್ಞಭ್ರಮೆ, ಕರ್ಣಭ್ರಮೆ, ಇಂದ್ರಿಯ ಭ್ರಮೆ, ಇನ್ನೆಲ್ಲ ಕೈ ನಾನು, ಕಾಲು ನಾನು, ಕಣ್ಣು ನಾನು, ಜೀವ ನಾನು, ಎಲ್ಲಾ ನಾನು. ಅಹಂಭ್ರಮೆ, ಅಜ್ಞಭ್ರಮೆ, ಕರ್ಣಭ್ರಮೆ, ಇಂದ್ರಿಯ ಭ್ರಮೆ, 3 ಅವಸ್ಥೆಗಳು ನಾನೇ. ಎಚ್ಚರದಲ್ಲಿರೋನು ನಾನೇ, ಕನಸಿಗೋಗಿರೋನು ನಾನೇ, ನಿದ್ರೆಯಲ್ಲೂ ನಾನೇ. ಈ 3 ಅವಸ್ಥೆಗಳು ನಾನೇ. ಒಟ್ಟು ಈ ರೀತಿ 8 ಭ್ರಮೆಗಳು ಒಂದೇ ಸರಿ ಬಂದ್ಬಿಡು. ಯಾವುದು ಮೂಲ, ಯಾವುದು? ನಾನು. ಆ ನಾನನ್ನೋ ಭ್ರಮೆಯನ್ನ ನೋಡಿದ್ರೆ ಒಂದೇ ಮಡಿಕೆ ಎಲ್ಲ ಒಟ್ಟಿಗೆ ಜೋಡ್ಸಿರ್ತೀವಿ, ಕೆಳಗಿನ ಮಡಿಕೆ ಹೊಡೆದ ತಕ್ಷಣನೇ ಅಷ್ಟು ಬಿದ್ದೋಗುತ್ತೆ. ಹಾಗೆ ಈ ಮೂಲ ನಾನು ನೋಡಿದ್ರೆ ಅಷ್ಟೂ ಭ್ರಮೆಗಳು ಹೋಗುತ್ತೆ. ಈ ಭ್ರಮೆಗಳು ಅದು ನೋಡಕ್ಕೆ ಬಿಡಲ್ಲ. ಈ ಕೆಳಗಡೆ ಭ್ರಮೆಗಳೆಲ್ಲ ಇದೆಯಲ್ಲ, ಆ ಮೂಲ ನೋಡೋದಕ್ಕೆ ಬಿಡಲ್ಲ. ಅದಕ್ಕೆ ಈ 3 ಅವಸ್ಥಾತ್ರಯ ಇದೆಯಲ್ಲ, ಬಹಳ ಸುಲಭ.
ಈ ಎಚ್ಚರದ ನಾನನ್ನ ನೋಡಕ್ ಬರುತ್ತೋ ಇಲ್ಲೋ, ಈ ಎಚ್ಚರದ ನಿದ್ರೆಯಲ್ಲಿ ಇರ್ಲಿಲ್ಲ, ಏನೂ ಇಲ್ಲದೆ ನಿದ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದೆ. ಎಚ್ಚರ ಆದೆ ನಾನ್ ಬಂತು. ಎಲ್ಲಾ ರಾತ್ರಿವರೆಗೂ ನಾನು 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 ಅಂತ ಎಲ್ಲಾ ಜೀವನ ಮಾಡ್ತು, ನಿದ್ರೆ ಹೊರಟೋಯ್ತು. ಎಚ್ಚರ ಬಂತು, ನಿದ್ರೆ ಹೋಯ್ತು. ಕನಸಿನಲ್ಲಿ ತಾನೇ ಇನ್ನೊಂದು ನಾನು ಸೃಷ್ಟಿ ಆಯ್ತು. ಈ ಮೂರಲ್ಲೂ ಸುಮ್ನೆ ಬಾಧೆ ಪಡ್ತೀಯ, ಮೂರನ್ನು ನೋಡುವ ಅರಿವು ನೀನು. ಈ ರೀತಿ ನನಗ್ ಗೊತ್ತಾಗ್ತಿದೆಯಲ್ಲ. ಎಚ್ಚರದಲ್ಲಿ ಸುಮ್ನೆ ನಾನಂತ ಬಂದು ಅಲ್ಲೆಲ್ಲ ಭಾವಿಸಿ ಜೀವನ ಆಗ್ತೀನಿ, ಕನಸಿಗೆ ಹೋಗಿ ಅಲ್ಲೊಂದು ನಾನಂತ ಸೃಷ್ಟಿ ಮಾಡ್ಕೊಂಡು ಜೀವನ ಮಾಡ್ತೀನಿ, ನಿದ್ರೆಯಲ್ಲಿ ಏನೋ ಪ್ರಜ್ಞೆ ಇಲ್ಲದೆ ಇರ್ತೀನಿ. ಈ ರೀತಿ ಅರಿಯುವ ಅರಿವು ನಾನು. ಅದನ್ನೇ ಜನಕ ಮಹಾರಾಜನಿಗೆ ಅದೇ ಕನಸು ಎಲ್ಲರಿಗೂ ಗೊತ್ತಿದೆ ಆ ಕತೆ. ಬೇರೆಯವ್ರು ನಾನೆಲ್ಲ ನೋಡಕ್ ಬರುತ್ತೆ, ಜನಕರಾಜನ ಮಹಾರಾಜಂದು ನಾನ್ ನೋಡಕ್ ಬರುತ್ತೆ, ನಾನ್ ನೋಡಕ್ ಬರಲ್ಲ. ಅದು ಇರೋದೇ ಆ ರೀತಿ ಇದೆ. ಅದ್ರ ಸೃಷ್ಟಿನೇ ಹೆಂಗಿದೆ ಅಂದ್ರೆ ನಾನಂದು ಬರೀ ಹೊರಮುಖ. ಅದನ್ನ ನೋಡಿದ್ರೆ ಅದು ನಾಶ ಆಗ್ಬಿಡುತ್ತೆ, ಅದಕ್ಕೆ ಅದ್ ನೋಡಕ್ ಬಿಡಲ್ಲ. ಅದು ಆ ನಾನನ್ನ ನಾನು ಪುಷ್ಟಿಗೊಳಿಸ್ತಾ ಹೋಗ್ತೀನಿ ಹೊರ್ತು ನನ್ನ ಸಾಧನೆಗಳು, ಅವ್ರು ಅದನ್ನೇ ಹೇಳ್ತಾರೆ, ಬರೀ ಬಳಲಿಕೆ ಮಾಡ್ಕೋತೀರಾ. ನನ್ನ ಸಾಧನೆಗಳೆಲ್ಲ ನಾನನ್ನ ಪುಷ್ಟಿಗೊಳಿಸ್ತಾನೆ ಹೋಗ್ತಿರುತ್ತೆ. ಆ ನಾನನ್ನದೇ ಸತ್ಯ ಇದೆ ಅಂತ ವಿಚಾರ ಮಾಡಕ್ ಬಿಡಲ್ಲ. ಈ ನಾನು ಧ್ಯಾನ ಮಾಡ್ದೆ, ನಾನು ಸಾಧನೆ ಮಾಡ್ದೆ, ನಾನ್ ತಪಸ್ ಮಾಡ್ದೆ, ನಾನು ವೈರಾಗ್ಯ ಮಾಡ್ದೆ, ನಾನು ಉಪವಾಸ ಮಾಡ್ದೆ, ನಾನ್ ಶ್ರವಣ ಕೇಳ್ದೆ, ನಾನ್ ಮನನ ಮಾಡ್ತಿದ್ದೀನಿ, ನಾನ್ ನಿಧಿಧ್ಯಾಸನ ಎಲ್ಲಾ ನಾನನ್ನ ಇಟ್ಕೊಂಡೆ. ಆ ನಾನನ್ನದೇ ಸತ್ಯ ಇಲ್ಲ. ಎಷ್ಟೆಷ್ಟು ನಾನ್ ಇಟ್ಕೊಂಡು ನಾನ್ ಮಾಡ್ತಾ ಹೋಗ್ತೀನಿ, ನಾನ್ ಗಟ್ಟಿ ಆಗ್ತಾ ಹೋಗ್ತಿರತ್ತೆ. ನಾನನ್ನ ಗಟ್ಟಿ ಮಾಡುವ ಸಾಧನೆಗಳು, ನಾನನ್ನ ಮಾಡೋದೇ ಇಡೀ ಜಗತ್ತಿನ ತುಂಬ. ಜ್ಞಾನ ಚಿಂತನ ಒಂದೇ ನಾನನ್ನ ಸಡಿಲ ಮಾಡೋದು. ಏನ್ ನಾನು 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 ಅಂತೆಲ್ಲ, ಆ ನಾನೇ ನಾನಲ್ಲ. ಅದನ್ನೇ ಶಿಶಾಣ ಶರೀಫ್ರು ಎಲ್ಲರೂ ಹೇಳಿದ್ದು, ನಾನಾರೆಂಬುದು ನಾನಲ್ಲ, ಮಾನವ ಜನ್ಮವು ನಾನಲ್ಲ. ಏನ್ ನಾನು ನಾನು ಇದೀನಿ ಅಂತೆಲ್ಲ, ಆ ನಾನೇ ನೀನಲ್ಲ. ಅವನೇ ಬರೀ ಪುಸಿ, ಬರೀ ತೋರ್ತಾ ಇರೋವನು ಇವನು. ಅದನ್ನ ಇಲ್ಲಿ ಅವ್ರು ಹೇಳ್ತಿದ್ದಾರೆ. ಜನಕ ಮಹಾರಾಜನ್ಗೂ ಕನಸಲ್ಲಿ ಅವನು ಬಹಳ ಬಡವಾಗಿ ಕನಸು ಬಿದ್ದಿತ್ತು. ಅವನು ಬಹಳ ಪರದಾಡ್ದ, ಅದ್ರಲ್ಲೆಲ್ಲ ಊಟ ಇಲ್ದೆ, ಬಹಳ ಬಾಯಾರಿಕೆ ಆಗಿ ಬಹಳ ತಾಪ ಅನ್ಭವಿಸ್ಬಿಟ್ಟ, ಅದಕ್ಕೆ ಊಟಕ್ಕೆಲ್ಲ ಇಲ್ದೆ ಎಲ್ಲ. ಎಚ್ಚರ ಆದ ತಕ್ಷಣ ಅವನಿಗೆ ಪ್ರಜ್ಞೆ ಬಂತು, ಓ ನಾನ್ ರಾಜ ಇದ್ದೀನಿ, ಅರಮನೆಯಲ್ಲಿ ಇದ್ದೀನಿ. ಈ ಅನುಭವಕ್ಕೂ ಅಲ್ಲಿ ಬಿಕಾರಿಯಾಗಿ ಅಲ್ಲಿ ಪರದಾಡ್ತಾ ಇದ್ದಿದ್ದಕ್ಕೂ ಯಾವ ಅನುಭವ ಸತ್ಯ? ಅವನಿಗೆ ಅದು ಜಿಜ್ಞಾಸೆ ಇದ್ದ. ಒಂದು ದೊಡ್ಡ ಸಾಧಕರು ಮುಮುಕ್ಷ ಇದ್ರು, ಅವನಿಗದು ಅನುಭವ, ಅವನಿಗೆ ಸಂಶಯ ಪ್ರಾರಂಭ ಆಯ್ತು. ನಾವ್ ಆಗಲ್ಲ, ಅದು ಕನಸು, ಅದು ಸುಳ್ಳು ಅಂತ ಬಹಳ ಸುಮ್ನೆ ಆರಾಮಾಗಿ ತಗೊಳ್ತೀವಿ. ಆದ್ರೆ ಅವನಿಗೆ ಅನಿಸ್ತು, ಹಂಗಾರೆ ನಾನು ಕನಸಲ್ಲೂ ಇದೇ ರೀತಿ ಅನುಭವಿಸ್ದೆ ಎಲ್ಲಾನು. ನಾನು ದಿನ ಅದೇ ರೀತಿ ಆಗತ್ತೆ. ಕನಸಲ್ಲಿ ಎಷ್ಟೆಷ್ಟು ಕೆಟ್ಟ ಘಟನೆಗಳೆಲ್ಲ ಬರುತ್ತೆ. ಅಲ್ಲೆಲ್ಲ ಯಾರ್ ಬೇಕಾದ್ರೂ ಸಾಯ್ಬೋದು, ತುಂಬಾ ವಿಪರೀತ ಆದವ್ರ ಆತ್ಮೀಯರು ಹೋಗ್ಬೋದು, ದುಡ್ಡು ಹೋಗ್ಬೋದು, ಎಲ್ಲ ಅಲ್ಲೂ ತುಂಬಾ ದುಃಖ ಅನುಭವಿಸ್ತೀನಿ. ಎಚ್ಚರ ಆದ ತಕ್ಷಣ ಅದು ಸುಳ್ಳು ಅನ್ಸ್ಬಿಡತ್ತೆ. ಮತ್ ಸುಳ್ಳಾಗಿದ್ರೆ ಯಾಕೆ ಅಷ್ಟೊಂದು ಅನುಭವಿಸ್ತೀನಿ? ದಿನ ಎಚ್ಚರ ಆದ ತಕ್ಷಣ ಸುಳ್ಳು ಅಂತೀನಿ. ಅಲ್ಲಿ ಅನುಭವಿಸ್ಬೇಕಾದ್ರೆ ದಿನ ಅನುಭವಿಸ್ತೀನಿ. ಇದೇ 80 ವರ್ಷ ಅನುಭವಿಸ್ತೀನಿ. ಎಚ್ಚರದಲ್ಲಿ ಅನುಭವಿಸಿ ಸಾಕಾಗ್ಲಿಲ್ಲ ಅಂತ ಕನ್ಸಲ್ಲಿ ಹೋಗಿ ಅನುಭವಿಸ್ತೀನಿ. ಎಚ್ಚರದಲ್ಲೆಲ್ಲ ಹೆಂಡತಿ ಮಕ್ಕಳದು ಇವ್ರದು ಅವ್ರದು ಮೋಹ ಮಮಕಾರ ವಿಪರೀತ ದುಃಖ ಅನುಭವಿಸ್ತೀನಿ. ಕನ್ಸಲ್ಲಿ ಹೋಗಿ ಅಲ್ಲೂ ಅನುಭವಿಸೋದೆ. ನಿದ್ರೆಯಲ್ಲಿ ತಾನೇ ಏನೋ ಪ್ರಕೃತಿ ಮಾಡಿ ಎರಡು ಬೇಡ ಮಲ್ಕೋ ಅಂತ ಮಲಗಿಸುತ್ತೆ ಅಂತ ಮಲಗ್ತೀನಿ. ಹಾಗಾಗಿ ಮೂರರಲ್ಲೂ ಸುಮ್ನೆ ಬಾಧೆ ಪಡೋದು. ಈ ಕನಸಿನಲ್ಲೂ ಸುಮ್ನೆ ಬಾಧೆ ಪಟ್ಟಿದ್ದಾನೆ. ನಾನೇ ಎಲ್ಲಾರು ಸೃಷ್ಟಿ ಮಾಡಿ ನಾನೇ ದುಃಖ. ಹಂಗೆ ಎಚ್ಚರದಲ್ಲೂ ಈ ಮೂರಲ್ಲೂ ನಾನಿಲ್ಲ. ಯಾಕೆಂದ್ರೆ ಇದನ್ನ ನೋಡ್ತಿದ್ದೀನಲ್ಲ. ಎಚ್ಚರದ ಜೀವನನ್ನು ನೋಡ್ತೀನಿ, ಕನಸಿನ ಜೀವನನ್ನು ನೋಡ್ತೀನಿ, ನಿದ್ರೆಯಲ್ಲಿ ಇಲ್ದೇ ಇರೋನು ನೋಡ್ತೀನಿ. ಈ ಮೂರೊಳಗೂ ನಾನು ಇಲ್ಲ. ಜಾಗರಣದೊಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ. ಮೂರಲ್ಲೂ ಬೇರೆ ಬೇರೆಯಾಗಿ ಬಾಧೆ ಪಡುತ್ತೀನಿ. ವಿಶ್ವಾದಿ ಜೀವರ, ವಿಶ್ವಜೀವ, ತೈಜಸ ಜೀವ, ಪ್ರಾಜ್ಞ ಜೀವ, ಇವ್ರು ಮೂರನ್ನೇ ಹೇಳ್ತಾರೆ. ಅದನ್ನ ವಿಶ್ವಾದಿ ಜೀವರ ಆಗು ಹೋಗಿನೊಳು ಇಲ್ಲದ. ಇದ್ರೊಳಗಡೆ ನಾನು ಇಲ್ವೇ ಇಲ್ಲ. ಎಚ್ಚರದೊಳಗಡೆ ನಾನಿಲ್ಲ, ಕನಸಿನೊಳಗಡೆ ಇಲ್ಲ, ನಿದ್ರೆಯಲ್ಲಿ ಇಲ್ಲ. ಈ ಆಗಿ ಹೋಗಿನೊಳಗೆಲ್ಲದ ನಾನ್ ಹಾಗಾದ್ರೆ ಯಾವ್ದಿದ್ದೀನಿ? ಅನುಪಮಾನಂದ. ನಾನ್ ಆನಂದ ಸ್ವರೂಪ ಇದ್ದೀನಿ. ಸುಧಾ ಸಾಗರ, ಅಮೃತದ ಸಾಗರ. ತಮ್ಮ ನಿಜಬಹುದೆಂದು ಬಗೆಯದೆ ಇದು ನನ್ನ ಸ್ವರೂಪ ಅಂತ ನಾನು ಅನ್ಕೊಳ್ಳದೆ ಈ ಮೂರೊಳಗಡೆನೆ ನಾನು ಓಡಾಡ್ತಾ ಇರ್ತೀನಿ. ಬೊಮ್ಮವನರಿವೆನೆಂದು ಬಳಲುವರು. ಎಷ್ಟು ಸುಲಭ ಇದೆ ಆತ್ಮಜ್ಞಾನ. ಅರೆ ಎಷ್ಟು ಕಷ್ಟ ಮಾಡ್ಕೋತೀವಿ. ಬೊಮ್ಮವನರಿವೆನೆಂದು ಬಳಲುವರು, ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರು. ಆತ್ಮಜ್ಞಾನ ಪಡಿಬೇಕು ಅಂತೀಯಾ? ಎಚ್ಚರದಲ್ಲಿ ಇರೋರ್ಗ ಆತ್ಮಜ್ಞಾನ ಆಗತ್ತಾ? ಎಚ್ಚರದಲ್ಲಿ ಗುರುಗಳಿರೋರ್ಗ ಆತ್ಮಸಾಕ್ಷಾತ್ಕಾರ, ಅಲ್ಲಿ ಬಂದು ಆತ್ಮ ಸಾಕ್ಷಾತ್ಕಾರ ಮಾಡ್ತಾರೋ? ಎಚ್ಚರನೇ ನೀನಲ್ಲ ಅನ್ನೋದು ಆತ್ಮಜ್ಞಾನನು.
ಅದನ್ನ ಅವ್ರು ಎಲ್ಲಿ ಹೇಳ್ತಿದ್ದಾರೆ, ಅದು ತಿಳಿದು ಮೊದಲು ತತ್ವ ಕೂಡವೆಲ್ಲವನು. ಇದನ್ನೆಲ್ಲ ಚೆನ್ನಾಗಿ ಸ್ಪಷ್ಟವಾಗಿ, ಇದೆಲ್ಲವೂ ತತ್ವದಿಂದ ಆಗಿದೆ. ಇದೊಂದು ರೀತಿಯ ಪ್ರಕ್ರಿಯೆ. ಈ ರೀತಿ ಏನಾದ್ರು ತಿಳಿ ನೀನು ಇಲ್ಲಿ ಏನೂ ಮಾಡೇ ಇಲ್ಲ. ನೀನು ಇದೆಲ್ಲವೂ ತತ್ವದಿಂದ ಇದೆ. ತಿಳಿದು ಮೊದಲು ತತ್ವ ಕೂಡವೆಲ್ಲವನು ನೇತಿಗಳೆದು ನಾನಲ್ಲ, ಅದು ನಾನು ಅನಾತ್ಮಕ, ಇದ್ಯಾವುದೂ ಆತ್ಮವಸ್ತು ಅಲ್ಲ. ಬಳಿಕವನುಗೊಳಗ ಅಧಿಕರಣವೆನಿಪ ಅವಕ್ಕೆಲ್ಲಾ ಆಶ್ರಯವಾಗಿರುವ ನಿರ್ವಿಕಾರ ಸಂವಿದುಳಿಮೆ, ಅದಕ್ಕೆಲ್ಲಾ ಆಶ್ರಯ ಆಗಿರಂತ ಆ ಬ್ರಹ್ಮವಸ್ತು ನಾನಿದ್ದೀನಿ. ಅರಿವು, ಇರುವು, ಆನಂದ, ನಿತ್ಯ ಪರಿಪೂರ್ಣ ನಾನಿದ್ದೀನಿ. ಈ ದೇಹಾದಿಗಳಿಗೆಲ್ಲ ನಾನು ಆಧಾರವಾಗಿದ್ದೀನಿ. ನನ್ನ ಆಧಾರದಲ್ಲಿ ಈ ದೇಹಾದಿಗಳು ಇದೆ. ಜಾಗರಣದೊಳು, ಕನಸಿನೊಳು, ನಿದ್ರೆಯೊಳು. ಈ ಎಚ್ಚರ ಆಗಿ ಅಲ್ಲೂ ಸುಮ್ನೆ ಬಾಧೆ ಪಡ್ತೀಯ, ಕನಸಿಗೋಗಿ ಬಾಧೆ ಪಡ್ತೀಯ, ನಿದ್ರೆಗೋಗಿ ಬಾಧೆ ಪಡ್ತೀಯ. ಈ ರೀತಿ ಮೂರಲ್ಲೂ ಬಾಧೆ ಪಡುವ ವಿಶ್ವಾದಿ ಜೀವರ, ಈ ಮೂರೂ ಜೀವರಲ್ಲಿ ಆಗು ಹೋಗಿ ನೋಡು. ಅಲ್ಲಿ ಏನೇನಾಗುತ್ತಲ್ಲ ಅದ್ರ ಯಾವ್ದ್ರಲ್ಲೂ ನಾನಿಲ್ಲ. ಆಗಿ ಹೋಗಿ ನೋಡು, ಒಳಗಿಲ್ಲದ, ನಾನು ಅದ್ರೊಳಗಡೆ ಇಲ್ವೇ ಇಲ್ಲ. ನನ್ನ ಸ್ವರೂಪ ಅದ್ರೊಳಗಡೆ ಇಲ್ಲ. ನಾನು ಅವನ್ನೆಲ್ಲಾ ಅರಿಯುವಂತ ಅನುಪಮಾನಂದ, ಅನುಪಮ ಸುಧಾ ಸಾಗರ, ಆ ಅಮೃತದ ಸಾಗರವೇ ನನ್ನ ನಿಜ, ನನ್ನ ಸ್ವರೂಪವೇ ಅದು ಅಂತ ತಿಳಿದೆ ಬೊಮ್ಮವ ನರಿವೆನೆಂದು ಬಳಲುವರು. ಮುಂದೊಂದು ನಾಳೆ ನೋಡೋಣ. ಓಂ